ಹಾಯ್ ಹಾಯ್ ಎಲ್ರಿಗೂ ನಮಸ್ಕಾರ. ಯಾರಾದರೂ ಇದ್ದೀರಾ? ಯಾರಾದರೂ ಇದ್ರೆ ಮೆಸೇಜ್ ಮಾಡಿ ತಿಳಿಸಿ. ವೆಲ್ಕಮ್ ಟು ದ ಸೆಷನ್. ಯಾರಾದರೂ ಇದ್ದೀರಪ್ಪ? ಹಾಯ್, ಗುಡ್ ಈವ್ನಿಂಗ್. ಒಂದು ಫ್ಯೂ ಮಿನಿಟ್ಸ್ ವೆಯ್ಟ್ ಮಾಡೋಣ, ಓಕೆನಾ? ಸ್ಟೂಡೆಂಟ್ಸ್ ಜಾಯಿನ್ ಆಗಲಿ, ಅದಾದ ನಂತರ ಸ್ಟಾರ್ಟ್ ಮಾಡೋಣ, ಓಕೆನಾ? ಸೊ ಇವತ್ತು ನಾವು ಹೌ ಡು ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್ ಚಾಪ್ಟರ್ನ ಪ್ರಾಕ್ಟೀಸ್ ಸೆಷನ್ ಮಾಡ್ತಾ ಇದ್ದೀವಿ, ಓಕೆನಾ? ಸೊ ಇಲ್ಲಿ ಸಾಕಷ್ಟು MCQsಗಳಿದೆ. ಸೊ ಅವುಗಳನ್ನು ಸಾಲ್ವ್ ಮಾಡ್ತಾ ಅದ್ರ ಜೊತೆಗೆ ಆ ಕಾನ್ಸೆಪ್ಟ್ಗಳನ್ನ ಕೂಡ ಅರ್ಥ ಮಾಡ್ಕೊಳ್ಳೋಣ, ಓಕೆ? ಸೊ ಯಾರಾದರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ದಟ್ ಯು ಆರ್ ದೇರ್. We'll wait for a few more minutes, okay, and then we'll start, right? hello ಯಾರಾದರೂ ಇದ್ರೆ ಹೇಳಿಪ್ಪ, ಮೆಸೇಜ್ ಮಾಡಿ ಯಾರಾದರೂ ಇದ್ರೆ. ಇನ್ನು ಫ್ಯೂ ಮಿನಿಟ್ಸ್ ಅಲ್ಲಿ ಸೆಷನ್ ನ ಸ್ಟಾರ್ಟ್ ಮಾಡೋಣ, ಓಕೆ? 2 more minutes. ಎಲ್ಲ ಹಾಲಿಡೇಸ್ ಅಂತ ಮನೆಯಲ್ಲಿ ಎಂಜಾಯ್ ಮಾಡ್ತಾ ಇದ್ದೀರಾ? Is anybody there? ಯಾರಾದರೂ ಇದ್ದೀರಾ? ಗುಡ್ ಈವ್ನಿಂಗ್. ಯಾವ ಬೃಂದಾವನವ ಸೆಳೆಯಿತು ಇನ್ನೊಂದು 2 minutes ಅಷ್ಟೇ, ಓಕೆನಾ? ಸೆಷನ್ ನ ಸ್ಟಾರ್ಟ್ ಮಾಡೋಣ. ಸೊ ಯಾರಾದರೂ ಇದ್ರೆ ದಯವಿಟ್ಟು ಮೆಸೇಜ್ ಮಾಡಿ ತಿಳಿಸಿ ದಟ್ ಯು ಆರ್ ದೇರ್, ಓಕೆನಾ? ಲೆಟ್ ಫ್ಯೂ ಮೆಂಬರ್ಸ್ ಜಾಯಿನ್. ಸ್ವಲ್ಪ ಜನ ಜಾಯಿನ್ ಆದ ನಂತರ ಸ್ಟಾರ್ಟ್ ಮಾಡೋಣ, ರೈಟ್? ಬೇಗ ಜಾಯಿನ್ ಆಗಿ. ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ನಿಮ್ಗೋಸ್ಕರ. ಹಾಯ್ ಐಶ್ವರ್ಯ, ಓಕೆ. ಹಾಯ್, ಹೌ ಆರ್ ಯು? ಹೇಗಿದ್ದೀರಾ? ಸೊ ಐಶ್ವರ್ಯ, ನೀವು ನಿಮ್ಮ ಫ್ರೆಂಡ್ಸನ್ನು ಕರ್ಕೊಂಡು ಬನ್ನಿ, ನಿಮ್ಮ ಫ್ರೆಂಡ್ಸ್ಗೆ ಕೂಡ ಹೇಳಿ. ವಿ ವಿಲ್ ಲರ್ನ್ ಟುಗೆದರ್. ಗುಡ್ ಈವ್ನಿಂಗ್. ಒಂದು 2 minutes ಅಷ್ಟೇ. ಯಾರಾದರೂ ಜಾಯಿನ್ ಆಗಲಿ, ಒಂದಿಬ್ರು ಜಾಯಿನ್ ಆಗಲಿ, ಓಕೆನಾ? ವಿಲ್ ಸ್ಟಾರ್ಟ್. ಸೊ ಹೇಗೆ ಓದ್ತಾ ಇದ್ದೀರಾ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ? ಚೆನ್ನಾಗಿ ಓದ್ತಾ ಇದ್ದೀರಾ?
ಸೊ ಥ್ರೂ ಔಟ್ ದ ಸೆಷನ್ ನಮ್ಮ ಜೊತೆ ಇರ್ತಿರಲ್ಲ. ಜಸ್ಟ್ 45 ಮಿನಿಟ್ಸಲ್ಲಿ ನಾವು ಸೆಷನ್ನ ಮುಗಿಸ್ಬಿಡೋಣ, ಓಕೆನಾ? ಸೊ ಬೇಗ ಬೇಗ ಸೆಷನ್ನ ಕಂಪ್ಲೀಟ್ ಮಾಡ್ಬೋದು. ಸೊ ಇಂಟರಾಕ್ಟ್ ಮಾಡ್ತಾ ಮಾಡ್ತಾ ವಿ ವಿಲ್ ಲರ್ನ್. ಓಕೆ, ವೆರಿ ಗುಡ್, ವೆರಿ ಗುಡ್. ಸೊ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ರೆ ಅವ್ರಿಗೆ ಕೂಡ ತಿಳಿಸಿ, ಲೆಟ್ ದೆಮ್ ಆಲ್ಸೋ ಜಾಯಿನ್. ದೂರತಿ ಒಂದು 2 ಮಿನಿಟ್ಸ್ ಅಮ್ಮ, 2 ಮಿನಿಟ್ಸ್ ಅಷ್ಟೇ. ಓಕೆ, ಸೊ ಒಂದಿಬ್ರು ಜಾಯಿನ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಆಗಿಲ್ಲ ಅಂದರೆ ಒಂದು 2 ಮಿನಿಟ್ಸಲ್ಲಿ ಸ್ಟಾರ್ಟ್ ಮಾಡೋಣ. ಓಕೆ, ತೊಂದರೆ ಇಲ್ಲ ಅಲ್ವಾ? ವಿಲ್ ಯು ಬಿ ದೇರ್ ಥ್ರೂ ಔಟ್ ದ ಸೆಷನ್? ಓಕೆ ಓಕೆ, ಸ್ಟಾರ್ಟ್ ಮಾಡುವ. ಯಾರಾದರೂ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ, ಕಮ್ಯುನಿಕೇಟ್ ಮಾಡಿ, ಇಂಟರಾಕ್ಟ್ ಮಾಡಿ, ಓಕೆನಾ? So that I also feel, alive, that there are some, interactions going on anta. Okay. ಸೊ ನನ್ನ ವಾಯ್ಸ್ ನನ್ ಕೇಳಿಸ್ತಾ ಇದೆಯಲ್ಲ? ಓಕೆ ಓಕೆ ಮಾ, ಓಕೆ, ಫೈನ್ ಫೈನ್. ಸೊ ಯಾ, ವಿಲ್ ಸ್ಟಾರ್ಟ್. ಓಕೆ, ಸೊ ಇವತ್ತು ನಾವು ಹೌ ಡು ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್ ಚಾಪ್ಟರ್ನ ಎಂಟೈರ್ ಚಾಪ್ಟರ್ನಲ್ಲಿ ಬರುವ ಕಾನ್ಸೆಪ್ಟ್ಸ್ಗಳನ್ನ ತಿಳ್ಕೊಳ್ತಾ ಕೆಲವು ಕ್ವೆಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಇದೀವಿ, ರೈಟ್? ಸೊ ಒಂದೊಂದು ಕ್ವೆಶನ್ನ ಸಾಲ್ವ್ ಮಾಡ್ತಾ ಆ ಕ್ವೆಶನ್ ನಲ್ಲಿ ಇರುವಂತ ಕಾನ್ಸೆಪ್ಟ್ಗಳನ್ನ ಕೂಡ ನಾವು ಅರ್ಥ ಮಾಡ್ಕೊಳ್ಬಹುದು, ರೈಟ್? ಸೊ ಈಗ ನಾವು ಮೊದಲನೇ ಕ್ವೆಶನ್ ನೋಡೋಣ. ಫಸ್ಟ್ ಕ್ವೆಶನ್ ಏನಿದೆ ಗಮನಿಸಿ. ರಿಪ್ರೊಡಕ್ಷನ್ ಈಸ್ ಎಸೆನ್ಷಿಯಲ್ ಫಾರ್, ಓಕೆನಾ? ಸೊ ಇಲ್ಲಿ ರಿಪ್ರೊಡಕ್ಷನ್ ಈಸ್ ಎಸೆನ್ಷಿಯಲ್ ಫಾರ್ ವಾಟ್ ಅಂತ ಕೇಳ್ತಾ ಇದ್ದಾರೆ. ಯಾವುದಕ್ಕೆ ರಿಪ್ರೊಡಕ್ಷನ್ ಅನ್ನೋದು ನೆಸೆಸರಿ? ಆನ್ಸರ್ ಮಾಡ್ಬೋದಾ? ಯು ಕ್ಯಾನ್ ಟೈಪ್ ABCD ಆರ್ ಎನಿಥಿಂಗ್ ಲೈಕ್ ದಟ್. ಓಕೆ, ಸೊ ನನ್ನ ಜೊತೆ ಇಂಟರಾಕ್ಷನ್ ಆದಂಗೆ ಕೂಡ ಇರುತ್ತೆ, ಓಕೆನಾ? ಸೊ ರಿಪ್ರೊಡಕ್ಷನ್ ಯಾವ ಕಾರಣಕ್ಕೋಸ್ಕರ ಎಸೆನ್ಷಿಯಲ್ ಆಗುತ್ತೆ ಒಂದು ಜೀವಿಯಲ್ಲಿ? ಯಾವ ಕಾರಣಕ್ಕೋಸ್ಕರ? ಸರ್ವೈವಲ್ ಆಫ್ ದ ಆರ್ಗ್ಯಾನಿಸಮ್, ಇದು ಸರಿ ಉತ್ತರ ಆಗುತ್ತಾ? ನೋಡೋಣ. ಫುಲ್ಫಿಲ್ ಎನರ್ಜಿ ರಿಕ್ವೈರ್ಮೆಂಟ್, ಇದು ಸರಿ ಉತ್ತರ ಆಗುತ್ತಾ? ಹಾಗೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್, ಓಕೆನಾ, ಇದು ಸರಿ ಉತ್ತರ ಆಗುತ್ತಾ? ಅಥವಾ ಕಂಟಿನ್ಯೂಟಿ ಆಫ್ ದ ಸ್ಪೀಶೀಸ್, ಯಾವುದು ಉತ್ತರ ಆಗುತ್ತೆ? ಸರ್ವೈವಲ್ ಆಫ್ ದ ಆರ್ಗ್ಯಾನಿಸಮ್, ಸರ್ವೈವಲ್ ಆಫ್ ಆರ್ಗ್ಯಾನಿಸಮ್, ಸಿ. ಯಾ, ದಿಸ್ ಇಸ್ ವಾಟ್. ಸಿ, ರೀಪ್ರೊಡಕ್ಷನ್ ಅನ್ನೋದು ಬಾಕಿ ಲೈಫ್ ಪ್ರೋಸೆಸ್ ನ ರೀತಿ. ಉದಾಹರಣೆಗೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಆಗಿರಬಹುದು, ಸರ್ಕ್ಯುಲೇಟರಿ ಸಿಸ್ಟಮ್ ಆಗಿರಬಹುದು, ಈ ರೀತಿಯಾದ ಸಿಸ್ಟಮ್ಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ರೀಪ್ರೊಡಕ್ಷನ್ ಪ್ರೋಸೆಸ್, ಆ ಪ್ರೋಸೆಸ್ ಏನಿದೆ ಜೀವಿಗಳ ಸರ್ವೈವಲ್ ಅಥವಾ ಉಳಿವಿಕೆಗೆ ಅಷ್ಟೊಂದು ಅವಶ್ಯಕತೆ ಏನಲ್ಲ. ಬಿಕಾಸ್ ರೀಪ್ರೊಡಕ್ಷನ್ ಇಲ್ಲ ಅಂದ್ರೆ ಒಂದು ಜೀವಿ ತಂತಾನೆ ಆರಾಮಾಗಿ ಬದುಕಬಹುದು, ಓಕೆನಾ? ಅದೇ ಊಟ ಮಾಡದೆ ಇರೋಕ್ಕಾಗಲ್ಲ, ಗಾಳಿಯನ್ನ ಸೇವಿಸದೆ ಉಸಿರಾಡದೆ ಇರೋಕ್ಕಾಗಲ್ಲ. ಅರ್ಥ ಆಗ್ತಿದ್ದಲ್ವಾ? ಸೊ ಇಲ್ಲಿ ರೀಪ್ರೊಡಕ್ಷನ್ ಅನ್ನೋದು ಒಂದು ಜೀವಿಯ ಸರ್ವೈವಲ್ಗೆ ಇಟ್ಸ್ ನಾಟ್ ನೀಡೆಡ್, ಇಟ್ಸ್ ನಾಟ್ ನೆಸೆಸರಿ, ಓಕೆನಾ? ಅರ್ಥ ಆಗ್ತಿದ್ಯಲ್ವಾ? ಸೊ ಅದೇ ರೀತಿ ಇಲ್ಲಿ ಫುಲ್ಫಿಲ್ ಎನರ್ಜಿ ರಿಕ್ವೈರ್ಮೆಂಟ್, ಎನರ್ಜಿ ರಿಕ್ವೈರ್ಮೆಂಟ್ಗೆ ನಮಗೆ ಡೈಜೆಷನ್ ಬೇಕಾಗುತ್ತೆ, ಓಕೆನಾ? ರಿಪ್ರೊಡಕ್ಷನ್ ಅವಶ್ಯಕತೆ ಅಂತದ್ದೇನಿಲ್ಲ, ಓಕೆನಾ? ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಒಂದು ಆರ್ಗ್ಯಾನಿಸಮ್ ನಲ್ಲಿ ತಂತಾನೆ ಆಗ್ತಾ ಹೋಗುತ್ತೆ, ಓಕೆನಾ? ಸೊ ನಮಗೆ ರಿಪ್ರೊಡಕ್ಷನ್ ಯಾವ ಕಾರಣಕ್ಕೆ ಬೇಕು ಅಂತ ಹೇಳಿದ್ರೆ, ಯಾವ ಕಾರಣಕ್ಕೆ ಅದು ಎಸೆನ್ಷಿಯಲ್ ಅಂತ ಹೇಳಿದ್ರೆ ಕಂಟಿನ್ಯೂಟಿ ಆಫ್ ದ ಸ್ಪೀಶೀಸ್, ಓಕೆನಾ? ಯಾವುದೇ ಒಂದು ಜೀವಿ ತನ್ನ ಉಳಿವಿಕೆಗೆ, ತನ್ನ ಆ ಪೀಳಿಗೆಯ ಉಳಿವಿಕೆಗೋಸ್ಕರ ರಿಪ್ರೊಡಕ್ಷನ್ ಅನ್ನು ನಡೆಸುತ್ತೆ ವಿನಃ ತನ್ನ ಸರ್ವೈವಲ್ಗೋಸ್ಕರ ಅಲ್ಲ, ಓಕೆನಾ? ಅರ್ಥ ಆಗ್ತಿದ್ಯಾ? ವೆರಿ ಗುಡ್, ಡಿ. ಓಕೆ, ಸೊ ಕಂಟಿನ್ಯೂಟಿ ಆಫ್ ದ ಸ್ಪೀಶೀಸ್, ಕಂಟಿನ್ಯೂಟಿ ಆಫ್ ದ ಸ್ಪೀಶೀಸ್ ಅನ್ನೋದು ಸರಿ ಉತ್ತರ ಆಗುತ್ತೆ. ರಿಪ್ರೊಡಕ್ಷನ್ ಈಸ್ ಅನ್ ಎಸೆನ್ಷಿಯಲ್ ಪ್ರೋಸೆಸ್ ಫಾರ್ ದ ಕಂಟಿನ್ಯೂಟಿ ಆಫ್ ದ ಸ್ಪೀಶೀಸ್. ಅರ್ಥ ಆಗ್ತಿದ್ಯಾ? ಓಕೆ, ಸೊ ರಿಪ್ರೊಡಕ್ಷನ್ ನಾವು ಹಾಯ್ ಹಾಯ್ ಆದಿತ್ಯ, ಐ ವಾಸ್ ವೇಟಿಂಗ್ ಫಾರ್ ಯು ಆಲ್. ಓಕೆ ಓಕೆ, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಅಗೈನ್ ಬ್ರಿಂಗ್ ಯುವರ್ ಫ್ರೆಂಡ್ಸ್ ಆಲ್ಸೋ, ಬ್ರಿಂಗ್ ಮೋರ್ ಫ್ರೆಂಡ್ಸ್, ಓಕೆ, ಸೊ ದಟ್ ಐ ಫೀಲ್ ಅಲೈವ್. ಓಕೆ, ಸೊ ಮೋರ್ ಇಂಟರಾಕ್ಷನ್ ಇರುತ್ತೆ, ಓಕೆನಾ? ಸೊ ಫಸ್ಟ್ ಕ್ವೆಶನ್ಗೆ ಅರ್ಥ ಆಯ್ತಲ್ಲ ಆನ್ಸರ್. Reproduction is an essential process for what? For the
ಕಂಟಿನ್ಯೂಟಿ ಆಫ್ ದ ಸ್ಪೀಶೀಸ್. ಓಕೆನಾ? ಸೊ ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ಬೇರೆ ಪ್ರೋಸೆಸ್ ಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಡೈಜೆಷನ್ ಆಗಿರ್ಬೋದು, ರೆಸ್ಪಿರೇಷನ್ ಆಗಿರ್ಬೋದು, ಎಕ್ಸ್ಕ್ರೀಷನ್ ಆಗಿರ್ಬೋದು, ಇವೆಲ್ಲವುಗಳು ಕೂಡ ಸರ್ವೈವಲ್ಗೆ ಎಸೆನ್ಷಿಯಲ್ ಆಗುತ್ತೆ. ಆದ್ರೆ ರೀಪ್ರೊಡಕ್ಷನ್ ಅಲ್ಲ. ರೀಪ್ರೊಡಕ್ಷನ್ ಇಲ್ಲದೆ ಆರಾಮಾಗಿ ಬದುಕಬಹುದು. ಆದ್ರೂ ಜೀವಿಗಳು ಯಾಕೆ ಅಷ್ಟೊಂದು ಎನರ್ಜಿಯನ್ನ ವೇಸ್ಟ್ ಮಾಡಿ ಯಾಕೆ ರೀಪ್ರೊಡಕ್ಷನ್ ಪ್ರೋಸೆಸ್ ನಲ್ಲಿ ಇನ್ವಾಲ್ವ್ ಆಗುತ್ತವೆ ಅಂತ ಹೇಳಿದ್ರೆ ಫಾರ್ ದ ಕಂಟಿನ್ಯೂಟಿ ಆಫ್ ದ ಸ್ಪೀಶೀಸ್. ಓಕೆನಾ? ಅರ್ಥ ಆಯ್ತಲ್ಲ? ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ಗೆ ಮೂವ್ ಆಗೋಣ. ಸೆಕೆಂಡ್ ಕ್ವೆಶನ್ ನೋಡಿ. ವೇರಿಯೇಷನ್ಸ್ ಆರ್ ಯೂಸ್ಫುಲ್ ಫಾರ್ ವಾಟ್? ವೇರಿಯೇಷನ್ಸ್ ಆರ್ ಯೂಸ್ಫುಲ್ ಫಾರ್ ವಾಟ್? ವೇರಿಯೇಷನ್ಸ್ ಅಂತಂದ್ರೆ ಏನು? ವೇರಿಯೇಷನ್ಸ್ ಅಂತಂದ್ರೆ ಏನು? ಸ್ಮಾಲ್ ಡಿಫರೆನ್ಸಸ್. ಹೌದಲ್ವಾ? ಸ್ಮಾಲ್ ಡಿಫರೆನ್ಸಸ್. ಓಕೆನಾ? ಡಿಫರೆನ್ಸಸ್, ಸ್ಮಾಲ್ ಅಬ್ಸರ್ವಬಲ್ ಡಿಫರೆನ್ಸಸ್. ಓಕೆನಾ? ಸೊ ಅದು ವೇರಿಯೇಷನ್ಸ್ ಗಳು ಅನ್ನೋದು ನಮ್ಮ ಜೀವಿಗಳಲ್ಲಿ ಮಾರ್ಫಾಲಜಿಕಲ್ ಸ್ಟ್ರಕ್ಚರ್ ನಲ್ಲಿ ಕೂಡ ಕಾಣುತ್ತೆ. ಆ ವೇರಿಯೇಷನ್ಸ್ ಗೆ ಏನು ಕಾರಣ? ನಮ್ಮ DNA ಅಲ್ಲಿ ಆಗುವಂತ ಸಣ್ಣ ಪುಟ್ಟ ಬದಲಾವಣೆಗಳು, ಸಣ್ಣ ಪುಟ್ಟ ಚೇಂಜಸ್ ಗಳಿಂದಾಗಿ ವೇರಿಯೇಷನ್ಸ್ ಗಳು ಅನ್ನೋದು ಉತ್ಪತ್ತಿ ಆಗುತ್ತೆ. ಓಕೆನಾ? ಸೊ ಹಾಗಾಗಿನೇ, ಆ ಕಾರಣದಿಂದಾಗಿನೇ ಒಂದು ಜೀವಿ ಇನ್ನೊಂದು ಜೀವಿ ರೀತಿ ಕಾಣಲ್ಲ. ಓಕೆನಾ? ನಾವೆಲ್ಲರೂ ಕೂಡ ಒಬ್ಬರ ರೀತಿ ಒಬ್ರು ಇರಲ್ಲ. ಯಾಕೆಂದ್ರೆ ನಮ್ಮಲ್ಲಿ ವೇರಿಯೇಷನ್ಸ್ ಇದೆ. ಅದಕ್ಕೆ ಕಾರಣ ಏನು? DNA. ಹೌದಲ್ವಾ? ಸೊ ಇಲ್ಲಿ ವೇರಿಯೇಷನ್ಸ್ ಆರ್ ಯೂಸ್ಫುಲ್ ಫಾರ್ ವಾಟ್ ಅಂತ ಕೇಳ್ತಿದ್ದಾರೆ. ಆಪ್ಷನ್ ನೋಡಿ. ಸರ್ವೈವಲ್ ಆಫ್ ದ ಸ್ಪೀಶೀಸ್, ಡೈವರ್ಸಿಟಿ ಆಫ್ ದ ಸ್ಪೀಶೀಸ್, ಎವಲ್ಯೂಷನ್ ಅಂಡ್ ಆಲ್ ಆಫ್ ದ ಅಬೋ. ಯಾವುದು ಕರೆಕ್ಟ್ ಆನ್ಸರ್? ಆನ್ಸರ್ ಮಾಡ್ತೀರಾ? ಜಸ್ಟ್ 1 minute ಹಂಗೆ ಬೇಗ ಮಾಡ್ಬಿಡೋಣ. ಓಕೆನಾ? ಒಂದು ಕ್ವೆಶನ್ಗೆ ನಾವು ಮ್ಯಾಕ್ಸಿಮಮ್ 2 minutes ತಗೊಳ್ಳೋಣ. ಓಕೆನಾ? ವಿತಿನ್ 45 minutes ವಿ ಕ್ಯಾನ್ ಫಿನಿಶ್ ಆಫ್. ಓಕೆ? ಆನ್ಸರ್ ಮಾಡ್ತೀರಾ? ಯಾವುದು ಇದು ಕರೆಕ್ಟ್ ಆನ್ಸರ್? ಯಾವ್ದಿದೆ ಇದಕ್ಕೆ? ವೇರಿಯೇಷನ್ಸ್ ಆರ್ ಯೂಸ್ಫುಲ್ ಫಾರ್ ವಾಟ್? ಕೇಳಿಸ್ತಾ ಇದೆಯಾ? ಆನ್ಸರ್ ಮಾಡ್ಬೋದಾ? ಓಕೆ. ಸೊ ವೇರಿಯೇಷನ್ಸ್ ಆರ್ ಯೂಸ್ಫುಲ್ ಫಾರ್ ಸರ್ವೈವಲ್ ಆಫ್ ದ ಸ್ಪೀಶೀಸ್ ಅನ್ನೋದು ಸರಿ ಉತ್ತರನಾ? ಹೌದು, ಸರಿ ಉತ್ತರ. ಬಿಕಾಸ್ ವೇರಿಯೇಷನ್ಸ್, ಫೇವರಬಲ್ ವೇರಿಯೇಷನ್ಸ್ ಅನ್ನೋದು ಕೆಲವು ಸಂದರ್ಭಗಳಲ್ಲಿ ಆ ಜೀವಿಗಳ ಉಳಿವಿಕೆಗೆ ಸಹಾಯ ಮಾಡುತ್ತೆ. ಓಕೆನಾ? ಸರ್ವೈವಲ್ ಆಫ್ ದ ಸ್ಪೀಶೀಸ್. ಓಕೆ. ಡೈವರ್ಸಿಟಿ ಆಫ್ ದ ಸ್ಪೀಶೀಸ್, ಡೈವರ್ಸಿಟಿ, ವೈವಿಧ್ಯತೆ. ಓಕೆನಾ? ನಮ್ಮ ಜೀವಿಗಳಲ್ಲಿ ಕಾಣುವಂತ ಆ ವೈವಿಧ್ಯತೆಗೆ ಏನು ಕಾರಣ ಅಂತ ಹೇಳಿದ್ರೆ ವೇರಿಯೇಷನ್ಸ್ ಅನ್ನೋದೇನೆ. ಓಕೆನಾ? ಸೊ ಹಾಗೆ ಎವಲ್ಯೂಷನ್. ಓಕೆನಾ? ನೀವು ಎವಲ್ಯೂಷನ್ ಚಾಪ್ಟರ್ ನ ಫಾಲೋ ಮಾಡ್ತಾ ಇದ್ರೆ ನಾನು ವೇರಿಯೇಷನ್ಸ್ ಗಳ ಬಗ್ಗೆ ಸಾಕಷ್ಟು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆನಾ? ಸೊ ಎವಲ್ಯೂಷನ್ಗೆ ಕೂಡ ವೇರಿಯೇಷನ್ಸ್ ಗಳು ಸಹಾಯ ಮಾಡುತ್ತೆ. ಓಕೆನಾ? ಅಂದ್ರೆ ಯಾವುದೋ ಒಂದು ಫೇವರಬಲ್ ವೇರಿಯೇಷನ್ ನ ನೇಚರ್ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಓವರ್ ಅ ಪೀರಿಯಡ್ ಆಫ್ ಟೈಮ್ ಆ ಒಂದು ವೇರಿಯೇಷನ್ ಇರುವಂತಹ ಜೀವಿ ಉಳ್ಕೊಳ್ತಾ ಹೋಗುತ್ತೆ. ಫೇವರಬಲ್ ವೇರಿಯೇಷನ್ ಇರುವಂತಹ ಜೀವಿ. ಓಕೆನಾ? ಸೊ ಹಾಗಾಗಿ ಅದು ಓವರ್ ಅ ಪೀರಿಯಡ್ ಆಫ್ ಟೈಮ್, ಸಾವಿರಾರು ವರ್ಷಗಳ ಆ ಪೀರಿಯಡ್ ನಲ್ಲಿ ಒಂದು ಹೊಸ ಜೀವಿಯಾಗಿ, ಹೊಸ ಸ್ಪೀಶೀಸ್ ಆಗಿ ಮಾರ್ಪಾಡುವ ಸಾಧ್ಯತೆ ಕೂಡ ಇರುತ್ತೆ. ಓಕೆನಾ? ಸೊ ಹೀಗಾಗಿ ಸರ್ವೈವಲ್ ಆಫ್ ದ ಸ್ಪೀಶೀಸ್, ಡೈವರ್ಸಿಟಿ ಆಫ್ ದ ಸ್ಪೀಶೀಸ್ ಅಂಡ್ ಎವಲ್ಯೂಷನ್, ಈ ಮೂರು ಸರಿ ಉತ್ತರ ಆಗಿರೋದ್ರಿಂದ ಆಲ್ ಆಫ್ ದ ಅಬೋವ್ ಅನ್ನೋದು ಸರಿ ಉತ್ತರ ಆಗುತ್ತೆ. ಅರ್ಥ ಆಯ್ತಿಯಲ್ಲ? ಅರ್ಥ ಆಗ್ತಿದ್ಯಾ? ಸೊ ವೇರಿಯೇಷನ್ಸ್ ಆರ್ ಯೂಸ್ಫುಲ್ ಫಾರ್ ವಾಟ್? ವೇರಿಯೇಷನ್ಸ್ ಆರ್ ಯೂಸ್ಫುಲ್ ಫಾರ್ ಸರ್ವೈವಲ್ ಆಫ್ ದ ಸ್ಪೀಶೀಸ್, diversity of the species and evolution. Okay, and for all of these processes, variations are useful, right? Okay. ನಾನು ಕೇಳಿಸ್ತಾ ಇದೆಯಲ್ವಾ? ಇಂಟರಾಕ್ಟ್ ಮಾಡಿ ನೀವು. ಈವನ್ ನೀವು ರಾಂಗ್ ಆನ್ಸರ್ ನೀಡಿದ್ರು ಕೂಡ ನೋ ಪ್ರಾಬ್ಲಮ್. ಓಕೆನಾ? ಸೊ ನೋ ವಾಟ್, ನಿಮಗೆ ಏನ್ ಆನ್ಸರ್ ಸರಿ ಅನ್ಸುತ್ತೆ ಅದನ್ನ ನೀವು ಹೇಳಿ. ಓಕೆನಾ? ಸೊ ವಿ ವಿಲ್ ಜಸ್ಟ್ ಡಿಸ್ಕಸ್ ಅಬೌಟ್ ದಟ್. ಓಕೆನಾ? ಅರ್ಥ ಆಗ್ತಿದೆಯಲ್ವಾ? ಓಕೆ. ಸೊ ಸೆಕೆಂಡ್ ಕ್ವೆಶನ್ಗೆ ಆನ್ಸರ್ ಅರ್ಥ ಆಯ್ತಾ? ಹಾಗೆ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಓಕೆ. ಸೊ ಇಲ್ಲಿ ನೋಡಿ, ದ ಎಬಿಲಿಟಿ ಆಫ್ ಅ ಸೆಲ್ ಟು ಡಿವೈಡ್ ಇಂಟು ಸೆವೆರಲ್ ಸೆಲ್ಸ್ ಡ್ಯೂರಿಂಗ್ ರಿಪ್ರೊಡಕ್ಷನ್ ಇನ್ ಪ್ಲಾಸ್ಮೋಡಿಯಂ ಈಸ್ ಕಾಲ್ಡ್ ಆಸ್ ವಾಟ್ ಅಂತ ಕೇಳ್ತಿದ್ದಾರೆ. ಓಕೆ. ಸೊ ಇಲ್ಲಿ ಎಬಿಲಿಟಿ ಆಫ್ ಅ ಸೆಲ್ ಟು ಡಿವೈಡ್ ಇಂಟು ಸೆವೆರಲ್ ಸೆಲ್ಸ್, ಒಂದು ಸೆಲ್ಲು ಸಾಕಷ್ಟು ಸೆಲ್ಸ್ ಗಳಾಗಿ ಡಿವೈಡ್ ಆಗ್ತಾ ಇದೆ, ವಿಭಜನೆಗೊಳ್ತಾ ಇದೆ. ಎಲ್ಲಿ? ಪ್ಲಾಸ್ಮೋಡಿಯಂ ನಲ್ಲಿ ಯಾವ ರೀತಿಯ ಸೆಲ್ ಡಿವಿಷನ್ ಕಂಡು ಬರುತ್ತೆ ನಮಗೆ? ಆದಿತ್ಯ ಡಿ ಅಂತ ಹೇಳ್ತಿದ್ದಾರೆ. ಓಕೆ, ಆದಿತ್ಯ ಡಿ ಅಂತ ಬೈನರಿ ಫಿಷನ್. ಓಕೆ, ನೋಡುವ ಸರಿನಾ ಇಲ್ಲ ಅಂತ ನೋಡುವ. ಓಕೆ, ಐಶ್ವರ್ಯ ಸಿ ಅಂತ ಹೇಳ್ತಿದ್ದಾರೆ ಮಲ್ಟಿಪಲ್ ಫಿಷನ್. ಓಕೆ, ಯಾವ್ದು ಸರಿ ಅಂತ ನೋಡುವ. ಓಕೆನಾ? ಸೊ ಇಲ್ಲಿ ಈ ಪ್ಲಾಸ್ಮೋಡಿಯಂ ಅನ್ನುವಂಥದ್ದು ಒಂದು ಪ್ರೋಟೋಜುವಾ ನಾವು. ಓಕೆನಾ? ಸೊ ಅಲ್ಲಿ ಫಿಷನ್ ನ ಮೂಲಕ ಸೆಲ್ ಡಿವಿಷನ್ ಆಗುತ್ತೆ. ಓಕೆನಾ? ಅಂದ್ರೆ ಒಂದ್ ಸೆಲ್ ಡಿವೈಡ್ ಆಗಿ ಬೇರೆ ಬೇರೆ ಸೆಲ್ಗಳಾಗಿ ಮಾರ್ಪಾಡಾಗುತ್ತೆ. ಓಕೆನಾ? 2 ಸೆಲ್ ಆಗ್ಬಹುದು ಅಥವಾ 3, 4 ಈ ರೀತಿ ಜಾಸ್ತಿನೂ ಆಗಬಹುದು. ಓಕೆನಾ? ಸೊ ಬಡ್ಡಿಂಗ್ ಅನ್ನೋದು ಸರಿ ಉತ್ತರ ಆಗುತ್ತಾ? ಇಲ್ಲ. ಪ್ಲಾಸ್ಮೋಡಿಯಂ ನಲ್ಲಿ ಬಡ್ಡಿಂಗ್ ಅನ್ನೋದು ಕಂಡು ಬರಲ್ಲ. ಪ್ಲಾಸ್ಮೋಡಿಯಂ ನಲ್ಲಿ ಫಿಷನ್ ಕಂಡು ಬರುತ್ತೆ. ಓಕೆನಾ?
reproductive division. Okay, reproductive division ಅದು ಕರೆಕ್ಟ್ ಆನ್ಸರ್ ಅಲ್ಲ. ಓಕೆನಾ, ಬಿಕಾಸ್ ವಿ ಹ್ಯಾವ್ ಮೆನಿ ಅದರ್ ಆಪ್ಷನ್ಸ್ ಹಿಯರ್. ಸೊ ನಮಗೆ ಇಲ್ಲಿ ಕನ್ಫ್ಯೂಷನ್ ಇರೋದು ಮಲ್ಟಿಪಲ್ ಫಿಷನ್ ಅಂಡ್ ಬೈನರಿ ಫಿಷನ್. ಓಕೆನಾ, ಸೊ ಬೈನರಿ ಅಂತ ಹೇಳಿದ್ರೆ ಎಲ್ಲಿ ಒಂದು ಸೆಲ್ ಇದ್ದಿದ್ದು ಎರಡು ಸೆಲ್ ಆಗಿ ಡಿವೈಡ್ ಆಗುತ್ತೋ ಅದನ್ನ ನಾವು ಬೈನರಿ ಫಿಷನ್ ಅಂತ ಹೇಳ್ತೀವಿ. ಸೆವೆರಲ್ ಸೆಲ್ಸ್ ಅಥವಾ ಮಲ್ಟಿಪಲ್ ಸೆಲ್ಸ್. ಓಕೆನಾ, ಮಲ್ಟಿಪಲ್ ಸೆಲ್ಸ್. ಓಕೆನಾ, ಒಂದು ಸೆಲ್ ಮಲ್ಟಿಪಲ್ ಸೆಲ್ಸ್ ಗಳಾಗಿ ಡಿವೈಡ್ ಆದ್ರೆ ಅದನ್ನ ಮಲ್ಟಿಪಲ್ ಫಿಷನ್ ಅಂತ ಹೇಳಿ ಕರೀತೇವೆ. ಓಕೆನಾ, ಸೊ ನೋಡಿ ಇಲ್ಲಿ ಪ್ಲಾಸ್ಮೋಡಿಯಂ ನಲ್ಲಿ ಸೆಲ್ಸ್ ಗಳು ಮೆನಿ ಸೆಲ್ಸ್ ಗಳಾಗಿ ಸೆವೆರಲ್ ಸೆಲ್ಸ್ ಗಳಾಗಿ ಡಿವೈಡ್ ಆಗ್ತಿದೆ ಅಂತ ಅವರೇ ಹೇಳ್ತಾ ಇದ್ದಾರೆ ಕ್ವೆಶ್ಚನ್ ನಲ್ಲಿ. ಓಕೆನಾ, ಸೊ ನೀವು ಕ್ವೆಶ್ಚನ್ ಅರ್ಥ ಮಾಡ್ಕೊಂಡ್ರೆ ಯು ವಿಲ್ ಈಸಿಲಿ ಆನ್ಸರ್ ದಟ್ ದ ಆನ್ಸರ್ ಈಸ್ ಮಲ್ಟಿಪಲ್ ಫಿಷನ್. ಅರ್ಥ ಆಯ್ತಾ? ಸೊ ದ ರೈಟ್ ಆನ್ಸರ್ ಈಸ್ ಮಲ್ಟಿಪಲ್ ಫಿಷನ್ ಪಾ. ಓಕೆ, ಅರ್ಥ ಆಯ್ತಲ್ಲ? ಸೊ ಪ್ಲಾಸ್ಮೋಡಿಯಂ ನಲ್ಲಿ ಯಾವ ರೀತಿಯ ಸೆಲ್ ಡಿವಿಷನ್ ಕಂಡು ಬರುತ್ತೆ? ಮಲ್ಟಿಪಲ್ ಫಿಷನ್ ಅನ್ನುವಂತಹ ಏಸೆಕ್ಸುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅನ್ನೋದು ಕಂಡು ಬರುತ್ತೆ. ಹಾಗಿದ್ರೆ ಬೈನರಿ ಫಿಷನ್ ಎಲ್ಲಿ ಕಂಡು ಬರುತ್ತೆ? ಬೈನರಿ ಫಿಷನ್ ಅನ್ನೋದು ಅಮೀಬಾದಲ್ಲಿ ಕಂಡು ಬರುತ್ತೆ. ಓಕೆನಾ, ಸೊ ಆ ರೀತಿ. ಓಕೆನಾ, ಲೇಶ್ಮೇನಿಯಾ ಅನ್ನುವಂತಹ ಒಂದು ಪ್ರೋಟೋಜೋನ್ ಅಲ್ಲಿ ಕಂಡು ಬರುತ್ತೆ. ಓಕೆನಾ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಅರ್ಥ ಆಯ್ತಲ್ಲ ಇದು? ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡುವ. asexual reproduction takes place through budding in. ಬಡ್ಡಿಂಗ್ ಅಂತ ಹೇಳಿದ್ರೆ ಏನು? ಒಂದು ಆರ್ಗ್ಯಾನಿಸಮ್ ಇರುತ್ತೆ. ಆ ಆರ್ಗ್ಯಾನಿಸಮ್ ನಲ್ಲಿ ಒಂದು ಸಣ್ಣ ಔಟ್ ಗ್ರೋತ್, ಒಂದು ಬರ್ಡ್ ನ ರೀತಿಯ ರಚನೆ. ಓಕೆನಾ, ಇದು ಯಾವುದೋ ಒಂದು ಆರ್ಗ್ಯಾನಿಸಮ್, ನಾವು ಒಂದು ಆರ್ಗ್ಯಾನಿಸಮ್ ನ ತಗೊಳ್ತಾ ಇದೀವಿ. ಈ ಆರ್ಗ್ಯಾನಿಸಮ್ ನಲ್ಲಿ ಒಂದು ಸಣ್ಣ ಬರ್ಡ್ ನ ರೀತಿಯ ರಚನೆ ಬೆಳಿತಾ 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 ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ಆ ಪೇರೆಂಟ್ ಆರ್ಗ್ಯಾನಿಸಮ್ ಇಂದ ಡಿವೈಡ್ ಆಗಿ ಒಂದು ಹೊಸ ಆರ್ಗ್ಯಾನಿಸಮ್ ಆಗುವ ಪ್ರಕ್ರಿಯೆಗೆ ನಾವು ಬಡ್ಡಿಂಗ್ ಅಂತ ಹೇಳಿ ಕರೀತೇವೆ. ಓಕೆನಾ, ಸೊ ಇಲ್ಲಿ ಎಲ್ಲಿ ಕಂಡು ಬರುತ್ತೆ ಬಡ್ಡಿಂಗ್ ಅನ್ನೋದು? ಅಮೀಬಾದಲ್ಲಿ ಕಂಡು ಬರುತ್ತಾ? ಇಲ್ಲ, ಅಮೀಬಾದಲ್ಲಿ ಫಿಷನ್ ಕಂಡು ಬರುತ್ತೆ. ಅದು ಪರ್ಟಿಕ್ಯುಲರ್ಲಿ ಬೈನರಿ ಫಿಷನ್. ಓಕೆನಾ, ಸೊ ಅದೇ ರೀತಿ ಈಸ್ಟ್ ನೋಡಿ, ಇಲ್ಲಿ ಈಸ್ಟ್ ಅನ್ನೋದು ಕೂಡ ಒಂದು ಯೂನಿಸೆಲ್ಯುಲಾರ್ ಫಂಗೈಯೇ. ಸೊ ಈ ಈಸ್ಟ್ ನಲ್ಲಿ ಕೂಡ ನಮಗೆ ಬಡ್ಡಿಂಗ್ ಅನ್ನುವ ಒಂದು ಪ್ರಕ್ರಿಯೆ ಕಂಡು ಬರುತ್ತೆ. ಓಕೆನಾ, ಸೊ ಇಲ್ಲಿ ರೈಟ್ ಆನ್ಸರ್ ಯಾವ್ದಪ್ಪ? ಈಸ್ಟ್. ಅದೇ ರೀತಿ ಬಡ್ಡಿಂಗ್ ನಮಗೆ ಹೈಡ್ರಾದಂತಹ ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ ನಲ್ಲಿ ಕೂಡ ಕಂಡು ಬರುತ್ತೆ. ಹಾಯ್ ವಿನೀತ್. ಐ ಆಮ್ ಟಾಕಿಂಗ್ ಅಬೌಟ್ asexual mode of reproduction in budding in ಎಲ್ಲಿ ಅಂತ, ಬಡ್ಡಿಂಗ್ ಎಲ್ಲಾಗುತ್ತೆ ಅಂತ ಕೇಳ್ತಾ ಇದೀವಪ್ಪ. ಓಕೆನಾ, ಸೊ ಯಾ ಡಿ ನಲ್ಲಿ ಲೈಶ್ಮೇನಿಯಾ ಇದೆಯಲ್ಲ, ಸೊ ಈ ಲೈಶ್ಮೇನಿಯಾದಲ್ಲಿ ಬೈನರಿ ಫಿಷನ್ ಆಗುತ್ತೆ. ಓಕೆನಾ, ಸೊ ನಾಟ್ ಬಡ್ಡಿಂಗ್. ಓಕೆ, ಸೊ ಪ್ಲಾಸ್ಮೋಡಿಯಂ ನಲ್ಲಿ ಮಲ್ಟಿಪಲ್ ಫಿಷನ್ ಆಗುತ್ತಪ್ಪ, ಮಲ್ಟಿಪಲ್ ಫಿಷನ್. ಓಕೆ, ಮಲ್ಟಿಪಲ್ ಫಿಷನ್. ಸೊ ಈಸ್ಟ್ ನಲ್ಲಿ ಬಡ್ಡಿಂಗ್ ಆಗುತ್ತೆ. ಈಸ್ಟ್ ನ ಹೊರತುಪಡಿಸಿ ಬೇರೆ ಇನ್ಯಾವ ಆರ್ಗ್ಯಾನಿಸಮ್ ನಲ್ಲಿ ನಾವು ಬಡ್ಡಿಂಗ್ ಅನ್ನು ಗಮನಿಸಬಹುದು? ಹೈಡ್ರಾದಂತಹ ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್. ಓಕೆನಾ, ಹೈಡ್ರಾದಂತಹ ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್. ಓಕೆನಾ, ಸೊ ಕರೆಕ್ಟ್ ಆನ್ಸರ್ ಈಸ್ ಈಸ್ಟ್. ಅರ್ಥ ಆಗ್ತಿದೆಯಲ್ವಾ? ಓಕೆ, ಸೊ ಕ್ವೆಶ್ಚನ್ಸ್ ಡಿಫಿಕಲ್ಟ್ ಅನಿಸ್ತಾ ಇದೆಯಪ್ಪ? ಕ್ವೆಶ್ಚನ್ಸ್ ಡಿಫಿಕಲ್ಟ್ ಅನಿಸ್ತಾ ಇದೆಯಾ ಅಥವಾ ಏನ್ ಅನಿಸ್ತಾ ಇದೆ? ಮಾಡರೇಟ್ ಅನಿಸ್ತಾ ಇದೆಯಾ ಅಥವಾ ಈಸಿ ಅನಿಸ್ತಾ ಇದೆಯಾ? ಸೊ ಲಾಸ್ಟ್ ಸೆಷನ್ ನ ನೀವು ಅಟೆಂಡ್ ಮಾಡಿದ್ರೆ ಲಾಸ್ಟ್ ಸೆಷನ್ ಇಟ್ ವಾಸ್ ಈಸಿ ಅಂತ ಹೇಳ್ತಾ ಇದ್ರು ಸ್ಟೂಡೆಂಟ್ಸ್. ಸೊ ಈಗ ಹೇಗೆ ಅನಿಸ್ತಾ ಇದೆ? Moderate or difficult or easy? You can answer it, right? Answer ಮಾಡಬಹುದಲ್ವಾ? So stay with me just 45 minutes. Okay, we'll finish up soon. Okay, so ಈ ಕ್ವೆಶ್ಚನ್ ಗೆ ಆನ್ಸರ್ ಅರ್ಥ ಆಯ್ತಲ್ಲ? ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡುವ. Offspring formed by asexual mode of reproduction show greater similarity among themselves because what ಅಂತ ಕೇಳ್ತಾ ಇದ್ದಾರೆ. ಕ್ವೆಶ್ಚನ್ ನ ಕೇಳಿ, ಕ್ವೆಶ್ಚನ್ಸ್ ಅರ್ಥ ಮಾಡ್ಕೊಳ್ಳಿ. asexual mode of reproduction ನಲ್ಲಿ ಉತ್ಪತ್ತಿಯಾದಂತಹ ಅಥವಾ ಫಾರ್ಮ್ ಆದಂತಹ ಜೀವಿಗಳು ತುಂಬಾ ಸಿಮಿಲಾರಿಟೀಸ್ ಗಳನ್ನ ತೋರಿಸುತ್ತವೆ ಅವುಗಳಲ್ಲಿ, ಯಾಕೆ ಅಂತ ಕೇಳ್ತಿದ್ದಾರೆ. ಓಕೆನಾ, asexual reproduction involves two parents. ಸರಿ ಉತ್ತರ ಆಗುತ್ತೆ. ಆನ್ಸರ್ ಮಾಡ್ತಾ ಹೋಗಿ. ನೀವು ಜಸ್ಟ್ ಟೈಪ್ ABC ಆರ್ ವಾಟ್ ಎವರ್ ಯು ಫೀಲ್ ಲೈಕ್. ಓಕೆನಾ, ನೀವು ಟೈಪ್ ಮಾಡಿ, ನಾನು ಮತ್ತೆ ಡಿಸ್ಕಸ್ ಮಾಡ್ತೀನಿ. ಓಕೆನಾ, ಪ್ಲೀಸ್ ನೀವು ನಮ್ಮ ಜೊತೆ ಇಂಟರಾಕ್ಟ್ ಮಾಡಿದಾಗ ಆಗುತ್ತೆ. ಓಕೆನಾ, ಅರ್ಥ ಆಗ್ತಿದ್ದಲ್ವಾ? ಸೊ ಈವನ್ ಇಫ್ ಇಟ್ ಇಸ್ ಅ ರಾಂಗ್ ಆನ್ಸರ್, ನೋ ವರೀಸ್. ಓಕೆ, ಟೈಪ್ ಇಟ್. ಓಕೆ, ಸೊ ಆಪ್ಷನ್ ಏ ಹೇಳ್ತಿದೆ asexual reproduction involves two parents. ಸರಿನಾ? asexual mode of reproduction ಅಲ್ಲಿ ಯಾವಾಗಲೂ ಒಂದೇ ಒಂದು ಪೇರೆಂಟ್ ಇರುತ್ತೆ. ಓಕೆನಾ? ಓಕೆ, ಸೊ ಆದಿತ್ಯ ಹೇಳ್ತಿದ್ದಾರೆ ಡಿ. ಓಕೆ, ಲೆಟ್ಸ್ ಸಿ. asexual reproduction involves fusion of gametes. ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಅನ್ನೋದು asexual mode of reproduction ಅಲ್ಲಿ ಇರುತ್ತಾ? ಇಲ್ಲ. ಓಕೆನಾ, ಇಟ್ ವಿಲ್ ನಾಟ್ ಬಿ ದರ್. ಸೊ ಇದು ಸರಿಯಲ್ಲ, ಇದು ಸರಿಯಲ್ಲ. asexual reproduction occurs before sexual reproduction. That is not, that doesn't make any sense.
that is also not correct. Okay na? So the right answer is D. Very good. Okay, all of you. Okay, very good. Asexual reproduction occurs. Asexual reproduction does not involve fusion of gametes. Illi occurs ಅನ್ನೋ ಪದ ಇದು by mistake ಬಂದಿದೆ. ಓಕೆನಾ? Asexual reproduction does not involve fusion of gametes. ಓಕೆನಾ? ಸೊ ಇಲ್ಲಿ ಒಂದೇ ಒಂದು ಪೇರೆಂಟ್ ನಿಂದ ಆಫ್ಸ್ಪ್ರಿಂಗ್ ಗಳು ಹುಟ್ಟೋದ್ರಿಂದ ಸೊ ಅಲ್ಲಿ ಸಿಮಿಲಾರಿಟೀಸ್ ಗಳನ್ನೋದು ತುಂಬಾ ಇರುತ್ತೆ. ಸೊ ಅಲ್ಲಿ ಫ್ಯೂಷನ್ ಆಫ್ ಗ್ಯಾಮೆಟ್ ಅನ್ನೋದು ಇರಲ್ಲ. ಸೊ ಈ ಕಾರಣಕ್ಕಾಗಿ ಅವುಗಳಲ್ಲಿ ತುಂಬಾ ಸಿಮಿಲಾರಿಟೀಸ್ ಇದೆ. ಓಕೆನಾ? ಸೊ ದ ರೈಟ್ ಆನ್ಸರ್ ಈಸ್ ಡಿ. asexual reproduction does not involve fusion of gametes. ಸೊ ಹಾಗಾಗಿ ಒಂದೇ ಪೇರೆಂಟ್ ಇರುತ್ತೆ, ಈ ಕಾರಣದಿಂದ ಸಿಮಿಲಾರಿಟೀಸ್ ಗಳು ಕೂಡ ಇರುತ್ತೆ. ಅರ್ಥ ಆಯ್ತಲ್ಲ? ಓಕೆ, ವೆರಿ ಗುಡ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡುವ. ನೆಕ್ಸ್ಟ್ ಕ್ವೆಶ್ಚನ್, when an animal is cut into pieces and each part gives rise to a new organism, this process is called as what? So asexual mode of reproduction ನಲ್ಲಿ ಸಾಕಷ್ಟು ರೀತಿಯ asexual mode of reproduction ಗಳಿದೆ. ಓಕೆನಾ? ಫ್ಯೂಷನ್ ಆಗಿರಬಹುದು, ಬಡ್ಡಿಂಗ್ ಆಗಿರಬಹುದು, ರೀಜನರೇಷನ್ ಆಗಿರಬಹುದು, ಆ ರೀತಿ ಫ್ರಾಗ್ಮೆಂಟೇಶನ್ ಆಗಿರಬಹುದು. ಯಾವುದಾದ್ರೂ ಒಂದು ಬಾಡಿನ ನಾವು ಸಾಕಷ್ಟು ಬಾರಿ ಕಟ್ ಮಾಡಿದ್ರು ಕೂಡ ಆ ಈಚ್ ಕಟ್ ಪಾರ್ಟ್ ಅನ್ನೋದೇನಿದೆ, ಆ ಕಟ್ ಪಾರ್ಟ್ ಎಲ್ಲ ಕೂಡ ಒಂದು ಹೊಸ ಆರ್ಗಾನಿಸಮ್ ಆಗಿ ಬೆಳೆಯುವ ಪ್ರಕ್ರಿಯೆಗೆ ನಾವೇನಂತ ಹೇಳಿ ಕರೀತೇವೆ? ಆನ್ಸರ್ ಮಾಡಿ. ಬಡ್ಡಿಂಗ್ ಅನ್ನೋತೀವ? ಬಡ್ಡಿಂಗ್ ಅಲ್ಲ. ಓಕೆನಾ? ಸೊ ಬಡ್ಡಿಂಗ್ ನಲ್ಲಿ ಒಂದು ಸಣ್ಣ ಔಟ್ ಗ್ರೋತ್ ಫಾರ್ಮ್ ಆಗಿ ಓವರ್ ಎ ಪೀರಿಯಡ್ ಆಫ್ ಟೈಮ್. ಓಕೆ, ರೀಜನರೇಷನ್. ವೆರಿ ಗುಡ್, ವೆರಿ ಗುಡ್. ಓಕೆ, ಲೆಟ್ಸ್ ಸಿ. ಓಕೆ, ಫ್ರಾಗ್ಮೆಂಟೇಶನ್. ಫ್ರಾಗ್ಮೆಂಟೇಶನ್ ನಲ್ಲಿ ಏನಾಗುತ್ತೆ, ಯಾವುದೋ ಅಚಾನಕ್ ಕಾರಣದಿಂದ ಒಂದು ಬಾಡಿ ಏನಾದ್ರೂ ಡಿವೈಡ್ ಆಗಿದ್ರೆ ಮತ್ತೆ ಹೊಸ ಬಾಡಿಗಳು ಉತ್ಪತ್ತಿ ಆಗೋದು. ಓಕೆನಾ? ಸಂಜಯ್ ಹಾಯ್ ಹಾಯ್. ಓಕೆ, ಡಿ ಕರೆಕ್ಟ್. ಓಕೆ, ಸ್ಪೋರ್ ಫಾರ್ಮೇಶನ್ ಇದು ಮಲ್ಟಿಸೆಲ್ಯುಲಾರ್ ರೈಸೋಪಸ್ ನಂತಹ ಮಲ್ಟಿಸೆಲ್ಯುಲಾರ್ ಫಂಗೈಗಳಲ್ಲಿ ಕಂಡು ಬರುತ್ತೆ. ಸೊ ಇಲ್ಲಿ ರೀಜನರೇಷನ್ ಅನ್ನೋದು ಕಂಡು ಬರುತ್ತೆ. ಯಾವ್ದಾದ್ರು ಎಕ್ಸಾಂಪಲ್ಸ್ ಹೇಳಿ, ಎಲ್ಲಿ ನಮಗೆ ರೀಜನರೇಷನ್ ಕಂಡು ಬರುತ್ತೆ ಅಂತ ಹೇಳಿ? ಲೀಚ್. ನೀವು ಲೀಚ್ ಏನಾದ್ರೂ ಕಟ್ ಮಾಡಿದೀರಾ? ಸಾರಿ, ಪ್ಲನೇರಿಯಾದಂತ ಫ್ಲಾಟ್ ವಾರ್ಮ್ಸ್ ಗಳಲ್ಲಿ. ಸೊ ಆ ಪ್ಲನೇರಿಯಾದಂತ ಫ್ಲಾಟ್ ವಾರ್ಮ್ಸ್ ಗಳಲ್ಲಿ ರೀಜನರೇಷನ್ ಅನ್ನೋದು ಕಂಡು ಬರುತ್ತೆ. ಓಕೆನಾ? ಸೊ ರೀಜನರೇಷನ್ ಇಸ್ ಅ ಪ್ರೋಸೆಸ್ ವೆನ್ a part of a body or entire body, when it is cut into many pieces, each part will grow into new organism. ಓಕೆನಾ? ಸೊ ಆ ಪ್ರಕ್ರಿಯೆಗೆ ನಾವು ರೀಜನರೇಷನ್ ಅಂತ ಹೇಳಿ ಕರೀತೇವೆ. ಅರ್ಥ ಆಯ್ತಲ್ಲ? ವೆರಿ ಗುಡ್. ಓಕೆ, ಓಕೆ, ರೈಟ್ ಆನ್ಸರ್ ಈಸ್ ರೀಜನರೇಷನ್. ನೆಕ್ಸ್ಟ್ ಕ್ವೆಶ್ಚನ್ ನೋಡುವ. ಓಕೆ, ಸ್ಪೈರೋಗೈರಾ ರೀಪ್ರೊಡ್ಯೂಸಸ್ ಬೈ ವಾಟ್? ಸ್ಪೈರೋಗೈರಾ ನಲ್ಲಿ ಯಾವ ರೀತಿಯ ರೀಪ್ರೊಡಕ್ಷನ್ ನಮಗೆ ಕಂಡು ಬರುತ್ತೆ? ಸ್ಪೈರೋಗೈರಾ ಇಸ್ ಅನ್ ಆಲ್ಗೆ. ಓಕೆನಾ? ಇಸ್ ಅನ್ ಆಲ್ಗೆ. ಓಕೆನಾ? ಫೌಂಡ್ ಇನ್ ವಾಟರ್ ಬಾಡೀಸ್. ಹೌದಲ್ವಾ? ಸೊ ಅಲ್ಲಿ ನಮಗೆ ಯಾವ ರೀತಿಯ ರೀಪ್ರೊಡಕ್ಷನ್ ಕಂಡು ಬರುತ್ತೆ ಸ್ಪೈರೋಗೈರಾದಂತ ಆರ್ಗ್ಯಾನಿಸಮ್ಗಳಲ್ಲಿ? ಸೊ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿರುವ ಎಕ್ಸಾಂಪಲ್ಸ್ ಗಳನ್ನ ನಾನು ತಗೊಂಡಿದ್ದೀನಿ. ರೈಟ್? ಬಡ್ಡಿಂಗ್ ಕಂಡು ಬರುತ್ತಾ? ಇಲ್ಲ. ಬಡ್ಡಿಂಗ್ ನಮಗೆ ಈಸ್ಟ್ ನಂತ ಆರ್ಗ್ಯಾನಿಸಮ್ಗಳಲ್ಲಿ, ಹೈಡ್ರಾದಂತ ಆರ್ಗ್ಯಾನಿಸಮ್ಗಳಲ್ಲಿ ಕಂಡು ಬರುತ್ತೆ. ಓಕೆನಾ? ಫ್ರಾಗ್ಮೆಂಟೇಶನ್ ಯಾವುದು ಸರಿ ಉತ್ತರ? ಆನ್ಸರ್ ಮಾಡಿ ನೋಡುವ. ಯಾವುದು ಸರಿ ಉತ್ತರ? ಸ್ಪೋರ್ ಫಾರ್ಮೇಶನ್ ಕೂಡ ಅಗೈನ್ ಮಲ್ಟಿಸೆಲ್ಯುಲಾರ್ ಫಂಗೈಗಳಲ್ಲಿ ಕಂಡು ಬರುವಂತಹದ್ದು. ರೀಜನರೇಷನ್ ಪ್ಲನೇರಿಯಾದಂತಹ ಫ್ಲಾಟ್ ವರ್ಮ್ಸ್ ಗಳಲ್ಲಿ ಕಂಡು ಬರುತ್ತೆ. ಓಕೆನಾ? ಸೊ ಇಲ್ಲಿ ಸರಿ ಉತ್ತರ, ಓಕೆ, ಸರಿ ಉತ್ತರ ಫ್ರಾಗ್ಮೆಂಟೇಶನ್. ಓಕೆನಾ? ಸೊ ಸ್ಪೈರೋಗೈರಾ ಅನ್ನುವಂಥದ್ದು ಫ್ರಾಗ್ಮೆಂಟೇಶನ್ ಅನ್ನುವಂತಹ ಒಂದು ಪ್ರಕ್ರಿಯೆಯ ಮೂಲಕ ರೀಪ್ರೊಡ್ಯೂಸ್ ಮಾಡುತ್ತೆ. ಸರಿ ಉತ್ತರ ಇಲ್ಲಿ ಫ್ರಾಗ್ಮೆಂಟೇಶನ್. ಜ್ಞಾಪಕ ಇಟ್ಕೊಳ್ಳಿ. ಓಕೆನಾ? ಸೊ ನಿಮಗೆ ಯಾವ್ದಾದ್ರು ಕ್ವೆಶನ್ ತುಂಬಾ ಡಿಫಿಕಲ್ಟ್ ಅನ್ಸಿದ್ರೆ ಅದನ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಓಕೆನಾ? ಅಥವಾ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ. ಓಕೆನಾ? ಸೊ ದಟ್ ಯು ಕ್ಯಾನ್ ರೆಫರ್ ಇಟ್ ಆಫ್ಟರ್ ಸಮ್ ಟೈಮ್. ಓಕೆನಾ? ಅರ್ಥ ಆಗ್ತಿದೆಯಲ್ವಾ? ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡುವ. ನೆಕ್ಸ್ಟ್ ಕ್ವೆಶನ್, ಇನ್ ರೈಸೋಪಸ್ ಬ್ಲಾಬ್ ಲೈಕ್ ಸ್ಟ್ರಕ್ಚರ್ಸ್ ಹ್ಯಾವಿಂಗ್ ಸ್ಪೋರ್ಸ್ ಆರ್ ಕಾಲ್ಡ್ ಆಸ್ ವಾಟ್ ಅಂತ ಕೇಳ್ತಿದ್ದಾರೆ. ರೈಸೋಪಸ್ ನ ಸ್ಟ್ರಕ್ಚರ್ ಅನ್ನ ನೀವು ಗಮನಿಸಿದ್ರೆ, ಈಗ ರೈಸೋಪಸ್ ಇಲ್ಲಿದೆ ಅಂತ ಇಟ್ಕೊಳ್ಳಿ. ಓಕೆನಾ? ರೈಸೋಪಸ್ ಹಿಂಗೆ ಒಂದು ಫಿಲಮೆಂಟ್ ನ ರೀತಿಯ ಹೈಪೇಗಳಾಗಿ ಬೆಳೆದಿದೆ ಅಂತ ಇಟ್ಕೊಳ್ಳಿ. ಸೊ ಈ ಫಿಲಮೆಂಟ್ ಇದೆಯಲ್ಲ, ಇದನ್ನ ನಾವು ಹೈಪೇ ಅಂತ ಹೇಳಿ ಕರಿತೇವೆ. ಹೈಪೇ ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ಒಂದು ರೀತಿಯ ಬ್ಲಾಬ್ ಅಂದ್ರೆ ಒಂದು ಸಣ್ಣ ಬಲ್ಬ್ ನ ರೀತಿಯ ರಚನೆಗಳು. ಸೊ ಈ ರಚನೆಗಳಿಗೆ ನಾವು ಏನಂತ ಹೇಳಿ ಕರಿತೇವೆ? ಆನ್ಸರ್ ಮಾಡ್ಬೋದಾ? ಇದ್ದೀರಾ ನೀವು? ನನ್ನ ಜೊತೆ ಇದ್ದೀರಲ್ಲ? ಆನ್ಸರ್ ಮಾಡ್ಬೋದಾ? Don't go anywhere else. Just 30 minutes, 40 minutes. We'll finish off. Okay. Sanjay, Vineet, Aishwarya. ಇದಿರಲ್ಲ? ಆದಿತ್ಯ ಆನ್ಸರ್ ಮಾಡ್ಬೋದಾ?
ಐಶ್ವರ್ಯ ಸಿ ಅಂತ ಹೇಳ್ತಿದ್ದಾರೆ, ವೆರಿ ಗುಡ್. ಓಕೆ, ಸ್ಪೊರಾಂಜಿಯಾ. ಸೊ ಈ ಬ್ಲಾಬ್ ಲೈಕ್ ಸ್ಟ್ರಕ್ಚರ್ಸ್, ಈ ಬಲ್ಬ್ ಲೈಕ್ ಸ್ಟ್ರಕ್ಚರ್ಸ್ ಗಳನ್ನ ನಾವು ರಿಪ್ರೊಡಕ್ಟಿವ್ ಆರ್ಗನ್ಸ್ ಅಂತ ಹೇಳಿ ಕರಿತೇವೆ. ಓಕೆನಾ? ಸೊ ಅಲ್ಲಿ ನಮಗೆ ಸ್ಪೋರ್ಸ್ ಅನ್ನುವಂತಹ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಗಳು ನಮಗೆ ಕಾಣುತ್ತೆ. ಓಕೆನಾ? ಆದಿತ್ಯ ಎ ಅಂತ ಹೇಳ್ತಿದ್ದಾರೆ, ಫಿಲಮೆಂಟ್ಸ್. ಹಾ, ಸಿ ಅದೇನೆ, ನೀವು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಓಕೆನಾ? ಸೊ ಇಲ್ಲಿ ಈ ಉದ್ದ ಉದ್ದ ನೀಳವಾದ ರಚನೆಗಳಿದೆಯಲ್ಲ, ಈ ಫಿಲಮೆಂಟ್ಸ್ ಗಳನ್ನ ನಾವು ಹೈಫೆ ಅಂತ ಹೇಳಿ ಕರಿತೇವೆ. ಓಕೆನಾ? ಆದ್ರೆ ಈ ಬಲ್ಬ್ ಲೈಕ್ ಸ್ಟ್ರಕ್ಚರ್ಸ್, ಓಕೆನಾ, ಸೊ ಇಂಥ ಸ್ಟ್ರಕ್ಚರ್ಸ್ ಗಳಿಗೆ ನಾವು ಸ್ಪೊರಾಂಜಿಯಾ ಅಂತ ಹೇಳಿ ಕರಿತೇವೆ. ಸ್ಪೊರಾಂಜಿಯಾ. ಸೊ ಇಲ್ಲಿ ಸರಿ ಉತ್ತರ ಸ್ಪೊರಾಂಜಿಯಾ. ಓಕೆನಾ? ಸೊ ಫಿಲಮೆಂಟ್ಸ್ ಸರಿ ಉತ್ತರ ಆಗಲ್ಲ. ರೈಸಾಯ್ಡ್ಸ್ ಅಂತ ಹೇಳಿದ್ರೆ ಒಂದು ರೀತಿಯ ಬೇರಿನ ರೀತಿಯ ರಚನೆಗಳು. ಓಕೆನಾ? ರೈಸಾಯ್ಡ್ಸ್ ಅಂತ ಹೇಳಿದ್ರೆ. ಓಕೆನಾ? ಸೊ ರೈಸಾಯ್ಡ್ ಕೂಡ ಸರಿ ಉತ್ತರ ಆಗಲ್ಲ, ಹೈಫೆ ಕೂಡ ಸರಿ ಉತ್ತರ ಆಗಲ್ಲ. ಸೊ ರೈಟ್ ಆನ್ಸರ್ ವಿಲ್ ಬಿ ಸ್ಪೊರಾಂಜಿಯಾ. ಓಕೆನಾ? ಸ್ಪೊರಾಂಜಿಯಾ ಅನ್ನೋದು ಸರಿ ಉತ್ತರ ಆಗುತ್ತೆ. ಓಕೆನಾ? ಸೊ ನೋ ವರೀಸ್, ನೀವು ಏನು ನಿಮಗೆ ಕರೆಕ್ಟ್ ಅನ್ಸುತ್ತೋ ಅದನ್ನ ನೀವು ಆನ್ಸರ್ ಮಾಡ್ತಾ ಹೋಗಿ. ಐ ವಿಲ್ ಅಗೇನ್ ಡಿಸ್ಕಸ್ ಇಟ್. ಅರ್ಥ ಆಗ್ತಿಲ್ಲ? ಸೊ ರೈಟ್ ಆನ್ಸರ್ ಈಸ್ ಸ್ಪೊರಾಂಜಿಯಾ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡುವ. ರೈಟ್, ವೆಜಿಟೇಟಿವ್ ಪ್ರಾಪಗೇಷನ್ ರೆಫರ್ಸ್ ಟು ಫಾರ್ಮೇಶನ್ ಆಫ್ ನ್ಯೂ ಪ್ಲಾಂಟ್ಸ್ ಫ್ರಮ್ ವಾಟ್? ನಾವು ವೆಜಿಟೇಟಿವ್ ಪ್ರಾಪಗೇಷನ್ ನಲ್ಲಿ ಸಾಮಾನ್ಯವಾಗಿ ಸಸ್ಯಗಳನ್ನ ನಾವು ನಾಟಿ ಮಾಡ್ತೀವಲ್ವಾ, ಕಬ್ಬು ಬೆಳಿಬೇಕಾದ್ರೆ, ರೋಸ್ ಬೆಳಿಬೇಕಾದ್ರೆ, ಅಥವಾ ಬಾಳೆ ಬೆಳಿಬೇಕಾದ್ರೆ, ಸೊ ನಾವು ಯಾವ ಯಾವ ಭಾಗಗಳನ್ನ ಬಳಸ್ಕೊಂಡು ನಾವು ವೆಜಿಟೇಟಿವ್ ಪ್ರಾಪಗೇಷನ್ ಮಾಡ್ತೀವಿ ಸಾಮಾನ್ಯವಾಗಿ? ಆಪ್ಷನ್ಸ್ ನೋಡಿ. ಸ್ಟೆಮ್, ರೂಟ್ಸ್, ಫ್ಲವರ್ಸ್. ಸರಿನಾ? ಸ್ಟೆಮ್, ರೂಟ್ಸ್, ಲೀವ್ಸ್. ಸರಿನಾ? ಸ್ಟೆಮ್, ಫ್ಲವರ್ಸ್, ಫ್ರೂಟ್. ಸರಿನಾ? ಸ್ಟೆಮ್, ಲೀವ್ಸ್, ಫ್ಲವರ್ಸ್. ಸರಿನಾ? ಯಾವುದು ಸರಿ? ಆನ್ಸರ್ ಮಾಡ್ಬೋದಾ? ಟೈಪ್ ಮಾಡಿ, ABCD ಯಾವುದು ನಿಮ್ಗೆ ಸರಿ ಅನ್ಸುತ್ತೆ? ಮಾಡ್ಬೋದಾ? ಆದಿತ್ಯ, ಐಶ್ವರ್ಯ, ವಿನೀತ್, ಸಂಜಯ್, ಯಾವುದು ಸರಿ ಉತ್ತರ? ಯಾವ ಯಾವ ಭಾಗಗಳನ್ನ ಬಳಸ್ಕೊಂಡು ನಾವು ವೆಜಿಟೇಟಿವ್ ಪ್ರಾಪಗೇಷನ್ ಮಾಡ್ತೇವೆ? ವಿನೀತ್ ಹೇಳ್ತಿದ್ದಾರೆ ಸಿ, ಸ್ಟೆಮ್, ಫ್ಲವರ್ಸ್, ಫ್ರೂಟ್. ಓಕೆ, ಐಶ್ವರ್ಯ ಹೇಳ್ತಿದ್ದಾರೆ 1, ಸ್ಟೆಮ್, ರೂಟ್ಸ್, ಫ್ಲವರ್ಸ್. ಓಕೆ, ನೋಡುವ ಯಾವ್ದು ಸರಿ ಉತ್ತರ ಅಂತ. ಓಕೆ, ನೋಡಿ, ನೀವು ಯಾವಾಗಲೂ ಬಯಾಲಜಿ ಅಂತ ಹೇಳಿದಾಗ ಬಯಾಲಜಿನ ನಿಮ್ಮ ಲೈಫ್ಗೆ ಆದಿತ್ಯ ಹೇಳ್ತಿದ್ದಾರೆ ಸಿ ಅಂತ ಹೇಳಿ. ಓಕೆ, ರೈಟ್, ಲೆಟ್ ಸಿ. ಬಯಾಲಜಿಯನ್ನ ನಿಮ್ಮ ಲೈಫ್ಗೆ, ನಿಮಗೆ ನಿಮ್ಮ ಡೈಲಿ ಲೈಫ್ಗೆ ನೀವು ಕಂಪೇರ್ ಮಾಡಿಕೊಂಡು ಆ ಡೈಲಿ ಲೈಫ್ ನಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಯೋಚನೆ ಮಾಡಬೇಕು. ಓಕೆನಾ? ನಾವು ಇಫ್ ಯು ಆರ್ ಫ್ರಮ್ ಅಗ್ರಿಕಲ್ಚರಲ್ ಬ್ಯಾಕ್ಗ್ರೌಂಡ್, ಯು ವಿಲ್ ಬಿ ನೋಯಿಂಗ್ ದಟ್ ನಾವು ಸಾಮಾನ್ಯವಾಗಿ ಹೂಗಳನ್ನ ತಗೊಂಡು ನಾಟಿ ಮಾಡಲ್ಲ. ಯಾವತ್ತಾದ್ರೂ ಮಾಡ್ತೀವ? ಹೂಗಳನ್ನ ತಗೊಂಡು ರೋಸ್ ನ ಮಾಡ್ಬೇಕಾದ್ರೆ ಆಗ್ಲಿ ಅಥವಾ ಯಾವ್ದನ್ನಾದ್ರೂ ಹೂಗಳನ್ನ ತಗೊಂಡು ನಾಟಿ ಮಾಡ್ತೀವ? ಇಲ್ಲ, ಸ್ಟೆಮ್ ಗಳನ್ನ ತಗೊಂಡು ಮಾಡ್ತೀವಿ, ಹೌದಲ್ವಾ? ಸಾಮಾನ್ಯವಾಗಿ ಹೂಗಳನ್ನ ನಾವು ನಾಟಿ ಮಾಡುವ ಪ್ರಕ್ರಿಯೆಯಲ್ಲಿ ಬಳಸಲ್ಲ. ಓಕೆನಾ? ಈಗ ವೆಜಿಟೇಟಿವ್ ಪ್ರಾಪಗೇಷನ್ ಅಲ್ಲದೆ ಟಿಶ್ಯೂ ಕಲ್ಚರ್ ಅಂತ ಇನ್ನೊಂದು ಪ್ರೋಸೆಸ್ ಬರುತ್ತೆ, ಅಲ್ಲಿ ನಾವು ಯಾವ್ದಾದ್ರನ್ನಾದ್ರೂ ಬಳಸಬಹುದು. ಆದ್ರೆ ವೆಜಿಟೇಟಿವ್ ಪ್ರಾಪಗೇಷನ್ ಅಲ್ಲಿ ಹೂಗಳನ್ನ ಬಳಸಲ್ಲ. ಹಾಗಾಗಿ ಎಲ್ಲೆಲ್ಲಿ ಹೂ ಇದೆಯೋ ಅದೆಲ್ಲ ರಾಂಗ್ ಆನ್ಸರ್. ಓಕೆ, ಸೊ ನೋಡಿ, ಇಲ್ಲಿ ಫ್ಲವರ್ಸ್ ಇದೆಯಾ? ಸೊ ಫ್ಲವರ್ಸ್ ನಾವು ಬಳಸಲ್ಲ, ರಾಂಗ್ ಆನ್ಸರ್. ಇಲ್ಲಿ ಫ್ಲವರ್ಸ್ ಇದೆಯಾ? ರಾಂಗ್ ಆನ್ಸರ್. ಓಕೆ, ಇಲ್ಲಿ ಫ್ಲವರ್ಸ್ ಇದೆ, ರಾಂಗ್ ಆನ್ಸರ್. ಸೊ ದ ರೈಟ್ ಆನ್ಸರ್ ವಿಲ್ ಬಿ ವಾಟ್? ಬಿ. ಓಕೆನಾ? ಸ್ಟೆಮ್, ರೂಟ್ಸ್ ಅಂಡ್ ಲೀವ್ಸ್. ಓಕೆನಾ? ಸೊ ಇವುಗಳನ್ನ ನಾವು ಸಾಮಾನ್ಯವಾಗಿ ವೆಜಿಟೇಟಿವ್ ಪ್ರಾಪಗೇಷನ್ ನಲ್ಲಿ ಬಳಸ್ತೇವೆ. ಓಕೆನಾ? ಕಾಂಡಗಳು, ಬೇರುಗಳು, ಹಾಗೆ ಎಲೆಗಳು. ಓಕೆನಾ? ಸ್ಟೆಮ್, ರೂಟ್ಸ್ ಅಂಡ್ ಲೀವ್ಸ್. ಓಕೆನಾ? ದ ರೈಟ್ ಆನ್ಸರ್ ಈಸ್ ಬಿ. ಅರ್ಥ ಆಗ್ತಿದೆಯಲ್ವಾ? ಸೊ ಫ್ಲವರ್ಸ್ ಗಳನ್ನ ನಾವು ವೆಜಿಟೇಟಿವ್ ಪ್ರಾಪಗೇಷನ್ ಅಲ್ಲಿ ಸಾಮಾನ್ಯವಾಗಿ ಬಳಸೋಲ್ಲ. ಓಕೆನಾ? ಅರ್ಥ ಆಗ್ತಿದೆಯಲ್ವಾ? ಸೊ ದ ರೈಟ್ ಆನ್ಸರ್ ವಿಲ್ ಬಿ ವಾಟ್? ಸ್ಟೆಮ್ಸ್, ರೂಟ್ಸ್ ಅಂಡ್ ಲೀವ್ಸ್. ಅರ್ಥ ಆಯ್ತಲ್ಲ? ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಮೂವ್ ಆಗೋಣವಾ? ಸೊ ನೆಕ್ಸ್ಟ್ ಕ್ವೆಶನ್ ಈಗ ನೋಡಿ, ದ ಆಫ್ ಸ್ಪ್ರಿಂಗ್ಸ್ ಫಾರ್ಮ್ಡ್ ಬೈ ಸೆಕ್ಷುವಲ್ ರಿಪ್ರೊಡಕ್ಷನ್ ಎಕ್ಸಿಬಿಟ್ ಮೋರ್ ವೇರಿಯೇಷನ್ ಬಿಕಾಸ್ ವಾಟ್? ಸೊ ಇಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ನಲ್ಲಿ ಹುಟ್ಟಿದಂತ ಆರ್ಗ್ಯಾನಿಸಮ್ಗಳು, ಸೆಕ್ಷುವಲ್ ರಿಪ್ರೊಡಕ್ಷನ್ ಇಂದ ಫಾರ್ಮ್ ಆದಂತ ಆರ್ಗ್ಯಾನಿಸಮ್ಗಳು ಸಾಕಷ್ಟು ವೇರಿಯೇಷನ್ಸ್ ಗಳನ್ನ ತೋರಿಸುತ್ತವೆ, ಯಾಕೆ ಅಂತ ಕೇಳ್ತಿದ್ದಾರೆ. ಓಕೆನಾ? ವಿನೀತ್ ಹೇಳ್ತಿದ್ದಾರೆ. ಓಕೆ, ಆದಿತ್ಯ ಸಿ, ಆಫ್ ಸ್ಪ್ರಿಂಗ್ಸ್ ಕ್ಯಾರಿ ಜೆನೆಟಿಕ್ ಮೆಟೀರಿಯಲ್ ಫ್ರಮ್ 2 parents. ವೆರಿ ಗುಡ್, ವೆರಿ ಗುಡ್. ಓಕೆ, ಸೊ ಇಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಇಸ್ ಅ ಲೆಂತಿ ಪ್ರೋಸೆಸ್. ಓಕೆನಾ? ಸೊ ಕ್ವೆಶನ್ ಗೆ ಇದು ಅಪ್ರೋಪ್ರಿಯೇಟ್ ಆನ್ಸರ್ ಅಲ್ಲ. ಓಕೆನಾ? ಅಫ್ ಕೋರ್ಸ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇಸ್ ಅ ಲೆಂತಿ ಪ್ರೋಸೆಸ್. ಓಕೆನಾ? ಇಟ್ ಟೇಕ್ಸ್ ಲಾಂಗರ್ ಡ್ಯೂರೇಷನ್ ಫಾರ್ ಅ ನ್ಯೂ ಆರ್ಗ್ಯಾನಿಸಮ್ ಟು ಬಿ ಪ್ರೊಡ್ಯೂಸ್ಡ್. ಓಕೆನಾ? ಆದ್ರೆ ಈ ಕ್ವೆಶನ್ ಗೆ ಇದು ಅಪ್ರೋಪ್ರಿಯೇಟ್ ಅಲ್ಲ. ಓಕೆ, ಸೊ ಇದು ತಪ್ಪು ಉತ್ತರ ಆಗುತ್ತೆ. ಆಫ್ ಸ್ಪ್ರಿಂಗ್ಸ್ ಕ್ಯಾರಿ ಜೆನೆಟಿಕ್ ಮೆಟೀರಿಯಲ್
ಫ್ರಮ್ ಟೂ ಪೇರೆಂಟ್ಸ್ ಆಫ್ ಸೇಮ್ ಸ್ಪೀಶೀಸ್. ಓಕೆ, ಸೊ ಆಫ್ ಸ್ಪ್ರಿಂಗ್ಸ್ ಕ್ಯಾರಿ ಜೆನೆಟಿಕ್ ಮೆಟೀರಿಯಲ್ ಫ್ರಮ್ ಟೂ ಪೇರೆಂಟ್ಸ್ ಆಫ್ ಸೇಮ್ ಸ್ಪೀಶೀಸ್ ಅಂತ ಹೇಳ್ತಿದ್ದಾರೆ. ಓಕೆನಾ, ಸೊ ನಾವು ಇವಾಗ ಥರ್ಡ್ ಒನ್ಗೆ ಕಂಪೇರ್ ಮಾಡಿ ನೋಡುವ. ಆಫ್ ಸ್ಪ್ರಿಂಗ್ಸ್ ಕ್ಯಾರಿ ಜೆನೆಟಿಕ್ ಮೆಟೀರಿಯಲ್ ಫ್ರಮ್ ಪೇರೆಂಟ್ಸ್ ಆಫ್ ಟೂ ಡಿಫರೆಂಟ್ ಸ್ಪೀಶೀಸ್ ಅಂತ ಹೇಳ್ತಿದ್ದಾರೆ. ಓಕೆನಾ, ಥರ್ಡ್ ಒನ್ ಅಲ್ಲಿ. ಓಕೆನಾ, ಓಕೆನಾ, ಸೊ ಆಫ್ ಸ್ಪ್ರಿಂಗ್ಸ್ ಕ್ಯಾರಿ ಜೆನೆಟಿಕ್ ಮೆಟೀರಿಯಲ್ ಆರ್ ಫ್ರಮ್ ಒನ್ ಪೇರೆಂಟ್. ಆಫ್ ಸ್ಪ್ರಿಂಗ್ಸ್ ಆರ್ ಜೆನೆಟಿಕ್ ಮೆಟೀರಿಯಲ್ ಕಮ್ಸ್ ಫ್ರಮ್ ಒನ್ ಪೇರೆಂಟ್ ಅಂತ ಹೇಳ್ತಾರೆ. ಇಲ್ಲಿ ಸಾಮಾನ್ಯವಾಗಿ ಸೆಕ್ಷುವಲ್ ರಿಪ್ರೊಡಕ್ಷನ್ ನಲ್ಲಿ ಎರಡು ಪೇರೆಂಟ್ಸ್ ಗಳ ಇನ್ವಾಲ್ವ್ಮೆಂಟ್ ಇರುತ್ತೆ, ಒಂದು ಪೇರೆಂಟ್ ಅಲ್ಲ. ಓಕೆನಾ, ಸೊ ನಾವಿವಾಗ ಥರ್ಡ್ ಒನ್ ಮತ್ತೆ ಸೆಕೆಂಡ್ ಒನ್ ಗೆ ಕಂಪೇರ್ ಮಾಡಿ ನೋಡೋಣ. ಥರ್ಡ್ ಒನ್ ಅಲ್ಲಿ ಹೇಳ್ತಿದ್ದಾರೆ ಆಫ್ ಸ್ಪ್ರಿಂಗ್ಸ್ ಕ್ಯಾರಿ ಜೆನೆಟಿಕ್ ಮೆಟೀರಿಯಲ್ ದಟ್ ಕಮ್ಸ್ ಫ್ರಮ್ ಟೂ ಪೇರೆಂಟ್ಸ್ ಆಫ್ ಡಿಫರೆಂಟ್ ಸ್ಪೀಶೀಸ್ ಅಂತ ಹೇಳ್ತಿದ್ದಾರೆ. ಡಿಫರೆಂಟ್ ಸ್ಪೀಶೀಸ್ ಆಗುತ್ತಾ? ಎರಡು ಡಿಫರೆಂಟ್ ಸ್ಪೀಶೀಸ್ ಇಂದ ಜೆನೆಟಿಕ್ ಮೆಟೀರಿಯಲ್ ಬಂದ್ರೆ ರಿಪ್ರೊಡಕ್ಷನ್ ಆಗುತ್ತಾ? ನೋ. ಓಕೆನಾ, ಸೊ ಇಲ್ಲಿ offsprings carry genetic material that comes from two parents of same species. ನೋಡಿ, ಇದು ಸರಿ ಉತ್ತರ ಆಗುತ್ತೆ. ಸೇಮ್ ಸ್ಪೀಶೀಸ್ ನಿಂದ ಬಂದಿರುವಂತಹ ಎರಡು ಪೇರೆಂಟ್ ಗಳಿಂದ ಓಕೆನಾ ಜೆನೆಟಿಕ್ ಮೆಟೀರಿಯಲ್ ಏನಾದ್ರು ಬಂದ್ರೆ ಅವಾಗ ಮಾತ್ರ ರಿಪ್ರೊಡಕ್ಷನ್ ಆಗಿರುತ್ತೆ. ಓಕೆನಾ, ಸೊ ಇವಾಗ ಹ್ಯೂಮನ್ ಬೀಯಿಂಗ್ಸ್ ಒಂದು ಸ್ಪೀಶೀಸ್. ಓಕೆನಾ, ಎರಡು ಹ್ಯೂಮನ್ ಬೀಯಿಂಗ್ಸ್ ಗಳು, ಇಬ್ಬರು ಹ್ಯೂಮನ್ ಬೀಯಿಂಗ್ಸ್ ಗಳು ರಿಪ್ರೊಡ್ಯೂಸ್ ಮಾಡಬಹುದು ಸೇಮ್ ಸ್ಪೀಶೀಸ್. ಓಕೆನಾ, ಸೊ ಮಂಕಿ ಇಸ್ ಅ ಡಿಫರೆಂಟ್ ಸ್ಪೀಶೀಸ್. ಓಕೆನಾ, ಹಾಗೆ ಗೋರಿಲ್ಲಾ ಇಸ್ ಅ ಡಿಫರೆಂಟ್ ಸ್ಪೀಶೀಸ್. ಸೊ ಮಂಕಿ ಮತ್ತೆ ಗೋರಿಲ್ಲಾ ರಿಪ್ರೊಡ್ಯೂಸ್ ಮಾಡಕ್ಕಾಗುತ್ತಾ? ನೋ, ನ್ಯಾಚುರಲಿ ಇಟ್ ಇಸ್ ನಾಟ್ ಪಾಸಿಬಲ್. ಸೊ ದ ರೈಟ್ ಆನ್ಸರ್ ಈಸ್ ಬಿ. ಓಕೆನಾ, ಸೆಕೆಂಡ್ ಆಪ್ಷನ್, ಆಫ್ ಸ್ಪ್ರಿಂಗ್ಸ್ ಕ್ಯಾರಿ ಜೆನೆಟಿಕ್ ಮೆಟೀರಿಯಲ್ ದಟ್ ಕಮ್ಸ್ ಫ್ರಮ್. ಓಕೆನಾ, ದಟ್ ಕಮ್ಸ್ ಫ್ರಮ್ ಟೂ ಪೇರೆಂಟ್ಸ್ ಆಫ್ ಸೇಮ್ ಸ್ಪೀಶೀಸ್. ದ ರೈಟ್ ಆನ್ಸರ್ ಈಸ್ ಬಿ. ಅರ್ಥ ಆಯ್ತಲ್ಲಪ್ಪ? ಓಕೆ, ಸೊ ದ ನೆಕ್ಸ್ಟ್ ಕ್ವೆಶನ್ ನೋಡುವ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಓಕೆ, ಓಕೆ, ಹೈಬಿಸ್ಕಸ್ ಫ್ಲವರ್ ಇಸ್ ಅನ್ ಎಕ್ಸಾಂಪಲ್ ಆಫ್ ವಾಟ್ ಅಂತ ಕೇಳ್ತಿದ್ದಾರೆ. ಇಲ್ಲಿ ನೋಡಿ, ಹೈಬಿಸ್ಕಸ್ ಅನ್ನುವಂಥದ್ದು ಯೂನಿಸೆಕ್ಷುವಲ್ ಫ್ಲವರಾ, ಬೈಸೆಕ್ಷುವಲ್ ಫ್ಲವರಾ, ಅಥವಾ ನ್ಯೂಟರ್ ಫ್ಲವರಾ, ಅಥವಾ ಏಸೆಕ್ಷುವಲ್? ಯಾವುದು ಕರೆಕ್ಟ್ ಉತ್ತರ ಇಲ್ಲಿ? ಹೈಬಿಸ್ಕಸ್ ಯಾವುದಕ್ಕೆ ಎಕ್ಸಾಂಪಲ್ ಆಗುತ್ತೆ? ಹೈಬಿಸ್ಕಸ್ ಇಸ್ ಅ ವಾಟ್? ಟೈಪ್ ಮಾಡಿ. ಸಾರಿ, ಹೈಬಿಸ್ಕಸ್ ಕೇಳಿಸ್ತಾ ಇದೆಯಾ? ಯಾವುದು ರೈಟ್ ಆನ್ಸರ್ ಇದಕ್ಕೆ? ಹೈಬಿಸ್ಕಸ್ ಯಾವ ಫ್ಲವರ್ ಆಗುತ್ತೆ ಇಲ್ಲಿ? ಯಾವುದು ರೈಟ್ ಆನ್ಸರ್? ಹೈಬಿಸ್ಕಸ್ ಅಂತ ಹೇಳಿದ್ರೆ ದಾಸವಾಳ ಕಂಡ್ರೋ? ದಾಸವಾಳ ನೋಡಿಲ್ವಾ ನೀವು? ಹೈಬಿಸ್ಕಸ್. ಓಕೆ, ಸೊ ಹೈಬಿಸ್ಕಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಯೂನಿಸೆಕ್ಷುವಲ್ ಫ್ಲವರ್ ಅನ್ನೋದು ರಾಂಗ್ ಆಗುತ್ತೆ. ಯಾಕಂದ್ರೆ ಹೈಬಿಸ್ಕಸ್ ಈಸ್ ನಾಟ್ ಅನ್ ಯೂನಿಸೆಕ್ಷುವಲ್ ಫ್ಲವರ್. ಓಕೆ, ಸೊ ನೈಟ್ರೋ ಟಿಂಬೋ. ಓಕೆ, ನೋ. ಓಕೆಪಾ, ನಾನು ಹೇಳ್ಕೊಡ್ತೇನೆ. ಓಕೆ, ಸೊ ಹೈಬಿಸ್ಕಸ್ ದಾಸವಾಳ, ಓಕೆ, ಅಥವಾ ಚೈನಾ ರೋಸ್. ಓಕೆ, ಸೊ ಇಟ್ಸ್ ನಾಟ್ ಅನ್ ಯೂನಿಸೆಕ್ಷುವಲ್ ಫ್ಲವರ್. ಸೊ ಇಲ್ಲಿ ನಮಗೆ ಯೂನಿಸೆಕ್ಷುವಲ್ ಫ್ಲವರ್ ಅಂದ್ರೆ ಏನು ಅಂತ ಅರ್ಥ ಆಗ್ಬೇಕು, ಹಾಗೆ ಬೈಸೆಕ್ಷುವಲ್ ಫ್ಲವರ್ ಅಂತಂದ್ರೆ ಏನು ಅರ್ಥ ಆಗ್ಬೇಕು. ಯೂನಿಸೆಕ್ಷುವಲ್ ಫ್ಲವರ್ ಅಂತಂದ್ರೆ ಏನು? ಯೂನಿ ಅಂತ ಹೇಳಿದ್ರೆ ಸಿಂಗಲ್. ಓಕೆನಾ, ಹ್ಯಾವಿಂಗ್ ಯೂನಿಸೆಕ್ಷುವಲ್ ಫ್ಲವರ್ಸ್ ಅಂತ ಹೇಳಿದ್ರೆ ಫ್ಲವರ್ಸ್ ಹ್ಯಾವಿಂಗ್ ಐದರ್ ಮೇಲ್ ಆರ್ ಫೀಮೇಲ್ ಪಾರ್ಟ್. ಓಕೆನಾ, ಸೊ ಇಲ್ಲಿ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಅಂತ ಬಂದಾಗ ಫ್ಲವರ್ಸ್ ಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಅಂಡ್ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಎರಡೂ ಕೂಡ ಇರುತ್ತೆ. ಕೆಲವು ಸಂದರ್ಭಗಳಲ್ಲಿ ಐದರ್ ಮೇಲ್ ಇರುತ್ತೆ ಆರ್ ಫಿಮೇಲ್ ಇರುತ್ತೆ. ಅಂತ ಸಂದರ್ಭದಲ್ಲಿ ನಾವು ಯೂನಿಸೆಕ್ಷುವಲ್ ಫ್ಲವರ್ ಅಂತ ಹೇಳಿ ಕರಿತೇವೆ. ಫ್ಲವರ್ ನಲ್ಲಿ ಯಾವುದೋ ಒಂದು ರಿಪ್ರೊಡಕ್ಟಿವ್ ಪಾರ್ಟ್ ಇದ್ರೆ ಅದನ್ನ ನಾವು ಯೂನಿಸೆಕ್ಷುವಲ್ ಅಂತ ಹೇಳಿ ಕರಿತೇವೆ. ಸೊ ಅದೇ ಫ್ಲವರ್ ನಲ್ಲಿ ಎರಡೂ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಗಳಿದ್ರೆ, ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಸ್ ವೆಲ್ ಆಸ್ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್, ಎರಡೂ ರಿಪ್ರೊಡಕ್ಟಿವ್ ಪಾರ್ಟ್ ಇದ್ರೆ ಅದನ್ನ ನಾವು ಬೈಸೆಕ್ಷುವಲ್ ಫ್ಲವರ್ ಅಂತ ಹೇಳಿ ಕರಿತೇವೆ. ಓಕೆನಾ, ಅದೇ ಅನಿಮಲ್ಸ್ ಗಳಲ್ಲಿ ಕೆಲವು ಲೋವರ್ ಅನಿಮಲ್ಸ್ ಗಳಲ್ಲಿ, ಓಕೆನಾ, ಸೊ ಅಲ್ಲಿ ಏನಾಗುತ್ತೆ, ನಿಮ್ಗೆ ಇನ್ವರ್ಟಿಬ್ರೇಟ್ಸ್, ನೀವು 9th ಸ್ಟ್ಯಾಂಡರ್ಡ್ ನಲ್ಲಿ ನೀವು ಕಲ್ತಿದ್ರಲ್ವಾ, ಇನ್ವರ್ಟಿಬ್ರೇಟ್ಸ್ ನಲ್ಲಿ ಕೆಲವು ಇನ್ವರ್ಟಿಬ್ರೇಟ್ಸ್ ಗಳು ಅಲ್ಲಿ ಬೈಸೆಕ್ಷುವಲ್ ಆಗಿರುತ್ತೆ. ಅಲ್ಲಿ ನಾವು ಹರ್ಮಾಫ್ರೊಡೈಟ್ ಅನಿಮಲ್ಸ್ ಅಂತ ಹೇಳಿ ಕರಿತೀವಿ. ಜ್ಞಾಪಕ ಇದೆಯಾ? ಓದಿದ್ರ 9th ಸ್ಟ್ಯಾಂಡರ್ಡ್ ನಲ್ಲಿ? ಸೊ ಅದೇ ರೀತಿ, ಸೊ ಬೈಸೆಕ್ಷುವಲ್ ಅಂತ ಹೇಳಿದ್ರೆ ಯಾವಾಗ ಬೋತ್ ಮೇಲ್ ಅಂಡ್ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಆರ್ ಫೌಂಡ್ ಇನ್ ಅ ಸೇಮ್ ಫ್ಲವರ್, ಓಕೆ, ಆರ್ ಅ ಪ್ಲಾಂಟ್, ದೆನ್ ಇಟ್ ಈಸ್ ನೋನ್ ಆಸ್ ಅ ಬೈಸೆಕ್ಷುವಲ್ ಫ್ಲವರ್. ಹೈಬಿಸ್ಕಸ್ ಅನ್ನುವಂಥದ್ದು, ಹೈಬಿಸ್ಕಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಬೈಸೆಕ್ಷುವಲ್ ಫ್ಲವರ್. ಓಕೆನಾ, ನ್ಯೂಟರ್ ಫ್ಲವರ್ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ರಿಪ್ರೊಡಕ್ಟಿವ್ ಪಾರ್ಟ್ ಇರಲ್ಲ.
ಓಕೆನಾ, ಯಾವುದೇ ರಿಪ್ರೊಡಕ್ಟಿವ್ ಪಾರ್ಟ್ ಇರಲ್ಲ ಅಂತ ಸಂದರ್ಭದಲ್ಲಿ ನಾವು ಅದನ್ನ ನ್ಯೂಟರ್ ಫ್ಲವರ್ ಅಂತ ಹೇಳಿ ಕರಿತೇವೆ. ಓಕೆನಾ, ಸೊ ಇಲ್ಲಿ ಸರಿ ಉತ್ತರ ಆಗಲ್ಲ. ಸೊ asexual doesn't make sense. Okay, so the right answer will be bisexual flower. Hibiscus is an example of bisexual flower. Questions difficult ಆಗಿದೆಯಪ್ಪ, ಡಿಫಿಕಲ್ಟ್ ಆಗಿದೆಯೇನ್ರೋ, ಆರ್ ಇನ್ನು ಓದಿರ್ಲಿಲ್ವಾ ನೀವು, ಹೇಗೆ? ಓಕೆ, ಬಟ್ ಯು ಆರ್ ಆನ್ಸರಿಂಗ್ ವೆಲ್. ಓಕೆನಾ, ಸೊ ನೆಕ್ಸ್ಟ್ ಕ್ವೆಶನ್ ಮೂವ್ ಆಗೋಣ. ಸೊ ಇಫ್ ಇಟ್ ಇಸ್ ಡಿಫಿಕಲ್ಟ್ ನೋಡುವ, ಮತ್ತೆ ಕಡಿಮೆ ಈಸಿ ಮಾಡ್ತಾ ಹೋಗೋಣ. ಓಕೆ, ಸೊ ದ ನೆಕ್ಸ್ಟ್ ಕ್ವೆಶನ್ ನೋಡಿ, ಅಗೇನ್ ನಾನು ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಯೂನಿಸೆಕ್ಸುವಲ್ ಫ್ಲವರ್ ಅಂದ್ರೆ ಏನು, ಬೈಸೆಕ್ಸುವಲ್ ಫ್ಲವರ್ ಅಂದ್ರೆ ಏನು ಅಂತ, ಹೌದಲ್ವಾ? ಸೊ ಇಲ್ಲಿ ದ ಫಾಲೋಯಿಂಗ್ ಆರ್ ಯೂನಿಸೆಕ್ಸುವಲ್ ಫ್ಲವರ್ಸ್ ಎಕ್ಸೆಪ್ಟ್ ವಾಟ್ ಅಂತ ಕೇಳ್ತಿದ್ದಾರೆ. ಓಕೆನಾ, ಈ ಕೆಳಗಿನವುಗಳಲ್ಲಿ ಯಾವುದು ಯಾವುದು ಓಕೆ ಓಕೆ ಡಿಂಟ್ ಸ್ಟಡಿ ದಿಸ್ ಚಾಪ್ಟರ್ ಸರ್. ಓ ಹೌದಾ, ಓಕೆ ಪಾ, ಓಕೆ, ನೋ ಪ್ರಾಬ್ಲಮ್, ನೋ ಇಶ್ಯೂಸ್. ಓಕೆ, ಸೊ ವಿ ಆರ್ ಲರ್ನಿಂಗ್ ನೌ. ಓಕೆ, ಸೊ ದ ಫಾಲೋಯಿಂಗ್ ಆರ್ ಯೂನಿಸೆಕ್ಸುವಲ್ ಫ್ಲವರ್ಸ್ ಎಕ್ಸೆಪ್ಟ್, ಈ ಕೆಳಗಿನವುಗಳಲ್ಲಿ ಯೂನಿಸೆಕ್ಸುವಲ್ ಫ್ಲವರ್ಸ್ ಗಳಿದೆ, ಯಾವುದು ಯೂನಿಸೆಕ್ಸುವಲ್ ಫ್ಲವರ್ ಅಲ್ಲ ಅಂತ ಕೇಳ್ತಿದ್ದಾರೆ. ಓಕೆನಾ, ಸೊ ದ ಫಾಲೋಯಿಂಗ್ ಆರ್ ಯೂನಿಸೆಕ್ಸುವಲ್ ಫ್ಲವರ್ಸ್ ಎಕ್ಸೆಪ್ಟ್ ವಾಟ್? ಮಸ್ಟರ್ಡ್, ಮಸ್ಟರ್ಡ್ is an example of unisexual flower, right? Okay, papaya, papaya is also an example of unisexual flower. Okay, so that is also correct answer. Rose, rose is also okay. Oh yeah, I got confused with the question. Okay, rose, rose is unisexual or bisexual? ಓಕೆ, ಐಶ್ವರ್ಯ ಎ ಹೇಳ್ತಿದ್ದಾರೆ. ಸೊ ರೋಸ್ ನ ನೀವು ನೋಡಿದ್ರೆ ಅಲ್ಲಿ ಸಾಮಾನ್ಯವಾಗಿ ನಿಮಗೆ ಆಂಥರ್ಸ್ ಗಳು ಕಾಣಿಸ್ತಿರ್ಬೋದಲ್ವಾ? ಸೊ ರೋಸ್ ಇಸ್ ನಾಟ್ ಅನ್ ಯೂನಿಸೆಕ್ಸುವಲ್ ಫ್ಲವರ್. ಓಕೆನಾ, ಸೊ ಇಟ್ಸ್ ಅ ಬೈಸೆಕ್ಸುವಲ್ ಫ್ಲವರ್. ಓಕೆನಾ, ಸೊ ಪಂಪ್ಕಿನ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಯೂನಿಸೆಕ್ಸುವಲ್ ಫ್ಲವರ್. ಸೊ ಈ ಕ್ವೆಶನ್ಗೆ ಇಲ್ಲಿ ರೋಸ್ ಅನ್ನೋದು ಸರಿ ಉತ್ತರ ಆಗುತ್ತೆ, ಯಾಕಂದ್ರೆ ರೋಸ್ ಇಸ್ ನಾಟ್ ಅನ್ ಯೂನಿಸೆಕ್ಸುವಲ್ ಫ್ಲವರ್. ಓಕೆನಾ, ದ ರಿಮೈನಿಂಗ್ 3 ಆರ್ ಯೂನಿಸೆಕ್ಸುವಲ್ ಫ್ಲವರ್. ಸೊ ದ ಕ್ವೆಶನ್ ಹೇಳ್ತೀವಿ ದ ಫಾಲೋಯಿಂಗ್ ಆರ್ ಯೂನಿಸೆಕ್ಸುವಲ್ ಫ್ಲವರ್ಸ್ ಎಕ್ಸೆಪ್ಟ್ ವಾಟ್? Mustard is unisexual, papaya is unisexual, and pumpkin is unisexual, but not rose. Rose is not an unisexual flower. It's a bisexual flower, right? Okay na? ಅರ್ಥ ಆಗ್ತಿದೆಯಲ್ವಾ? ಓಕೆ, ನೋ ಪ್ರಾಬ್ಲಮ್. ಸೊ ಮುಂದಿನ ಕ್ವೆಶನ್ಗೆ ಮೂವ್ ಆನ್ ಆಗೋಣ. ಓಕೆ, ದ ಆಂಥರ್ ಕಂಟೈನ್ಸ್ ವಾಟ್? ಆಂಥರ್ ನಲ್ಲಿ ಏನಿರುತ್ತೆ? ಏನಿರುತ್ತೆ ಆಂಥರ್ ನಲ್ಲಿ? ಸೆಪಲ್ಸ್ ಇರುತ್ತಾ? ಓವ್ಯೂಲ್ಸ್ ಇರುತ್ತಾ? ಕಾರ್ಪಲ್ ಇರುತ್ತಾ? ಪೋಲೆನ್ಸ್ ಇರುತ್ತಾ? ನೈಟ್ರೋ, ಓಕೆ ಓಕೆ, ನೈಟ್ರೋ ಟಿಂಬೋಸ್. ಐಮ್ ಸಾರಿ, ಆಮ್ ಐ ಪ್ರೊನೌನ್ಸಿಂಗ್ ಯುವರ್ ನೇಮ್ ಪ್ರಾಪರ್ಲಿ? ಓಕೆ, ಡಿ ಡಿ ಡಿ, ನೈಸ್ ನೈಸ್, ವೆರಿ ಗುಡ್. ನೈಟ್ರೋ ಟಿಂಬೋ ಹೆಸರು ಹೇಳ್ಬೋದಾ? ಓಕೆ, ಸೊ ಸೆಪಲ್ಸ್ ರಾಂಗ್ ಆನ್ಸರ್ ಆಗುತ್ತೆ, ಓವ್ಯೂಲ್ಸ್ ರಾಂಗ್ ಆನ್ಸರ್ ಆಗುತ್ತೆ, ಕಾರ್ಪಲ್ ಕೂಡ ರಾಂಗ್ ಆನ್ಸರ್ ಆಗುತ್ತೆ, ಪೋಲೆನ್ಸ್ ಅನ್ನೋದು ಸರಿ ಉತ್ತರ. ಕರೆಕ್ಟ್, ವೆರಿ ಗುಡ್. ಓಕೆ, ಸೊ pollens are found inside of this anther. Okay na? Shivraj, okay Shivraj. Okay, so anther na ಒಳಗಡೆ pollen grains ಗಳು ಇರುತ್ತೆ. ಈ pollen grains ಗಳನ್ನ ನಾವು ಮೇಲ್ ಗ್ಯಾಮೆಟ್ಸ್ ಅಂತ ಹೇಳಿ ಕರಿಬಹುದು. ಓಕೆನಾ, ಫ್ಲವರ್ಸ್ ನಲ್ಲಿ ಕಂಡು ಬರುವಂತಹ ಮೇಲ್ ಗ್ಯಾಮೆಟ್ಸ್ ಗಳು. ಓಕೆನಾ? ಓಕೆ, ಸೊ ದ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ಫ್ಲವರ್? ಸಸ್ಯಗಳಲ್ಲಿ ಅಥವಾ ಫ್ಲವರ್ಗಳಲ್ಲಿ ಕಂಡು ಬರುವಂತಹ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಯಾವುದು ಅಂತ ಕೇಳ್ತಿದ್ದಾರೆ. ಸೆಪಲ್ಸ್ ನ ನಾವು ರಿಪ್ರೊಡಕ್ಟಿವ್ ಪಾರ್ಟ್ ಅಂತ ಹೇಳಿ ಕರಿತೀವ? ನೋ, ಸೆಪಲ್ಸ್ ನ ನಾವು ರಿಪ್ರೊಡಕ್ಟಿವ್ ಪಾರ್ಟ್ ಅಂತ ಹೇಳಿ ಕರೆಯಲ್ಲ. ಬಟ್ ಸೆಪಲ್ಸ್ ಆರ್ ಬ್ರೈಟ್ ಕಲರ್ಡ್ ಸ್ಟ್ರಕ್ಚರ್ಸ್ ದಟ್ ಆರ್ ಎಸೆನ್ಷಿಯಲ್ ಫಾರ್ ವಾಟ್? ಪಾಲಿನೇಷನ್, ಅಟ್ರಾಕ್ಟ್ ಮಾಡುತ್ತೆ. ಸಿ, ಓಕೆ ಶಿವರಾಜ್, ಓಕೆ ಸಿ ಹೇಳ್ತಿದ್ದಾರೆ. ಓಕೆ, ಸೊ ಪೆಟಲ್ಸ್ ಅನ್ನೋದು sorry, sepals just protects the bud. Petals are the bright color structures of the flower which attracts insects for pollination. So the carpel ಇದೆಯಲ್ಲಪ್ಪ, ಈ ಕಾರ್ಪಲ್ ನಾವು ಒಟ್ಟಾರೆಯಾಗಿ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಂತ ಹೇಳಿ ಗುರುತಿಸ್ತೇವೆ. ಈ ಕಾರ್ಪಲ್ ನಲ್ಲಿ ನಮಗೆ ಏನೇನೆಲ್ಲ ಇರುತ್ತೆ? ಕಾರ್ಪಲ್ ನಲ್ಲಿ ಸ್ಟಿಗ್ಮಾ, ಓಕೆನಾ, ಸ್ಟಿಗ್ಮಾ, ಸ್ಟೈಲ್, ಓಕೆ, ಸ್ಟೈಲ್, ಓವರಿ, ಹೌದಲ್ವಾ? ಸೊ ಈ ಎಲ್ಲಾ ಪಾರ್ಟ್ ಗಳನ್ನ ಒಟ್ಟಾಗಿ ಸೇರಿಸಿ ಕಾರ್ಪಲ್ ಅಥವಾ ಪಿಸ್ಟಿಲ್ ಅಂತ ಹೇಳಿ ಕೂಡ ಕರಿತೇವೆ, ಹೌದಲ್ವಾ? ಪಿಸ್ಟಿಲ್, ಪಿಸ್ಟಿಲ್, ಹೌದಲ್ಲ? ಸೊ ಇದನ್ನ ನಾವು ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ಅ ಫ್ಲವರ್ ಅಂತ ಹೇಳಿ ಕರಿಬಹುದು. ಸರಿನಾ? ಅರ್ಥ ಆಗ್ತಿದ್ಯಾ? ಸ್ಟೆಮನ್, ಸ್ಟೆಮನ್ ಇಸ್ ವಾಟ್? ಸ್ಟೆಮನ್ ಇಸ್ ಅ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ಅ ಫ್ಲವರ್.
ಓಕೆನಾ. ಸ್ಟೆಮ್ ಅನ್ನೋದು ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಗುತ್ತೆ. ಅರ್ಥ ಆಯ್ತಲ್ಲ. ಸೊ ದ ರೈಟ್ ಆನ್ಸರ್ ಈಸ್ ಸಿ. ವೆರಿ ಗುಡ್. ಓಕೆ. ಸೊ ಕಾರ್ಪೆಲ್ ಅನ್ನೋದು ಸರಿ ಉತ್ತರ ಆಗುತ್ತೆ. ಓಕೆ. ನೆಕ್ಸ್ಟ್ ಕ್ವೆಶನ್ ನೋಡುವ. ಓಕೆ. ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ reproduction seen in flowering plants is what? ಸೊ ಇಲ್ಲಿ ಫ್ಲವರ್ಸ್ ಗಳಲ್ಲಿ ಕಂಡು ಬರುವಂತಹ ಆ ರಿಪ್ರೊಡಕ್ಟಿವ್ ಸ್ಟೇಜಸ್ ಗಳ ಸೀಕ್ವೆನ್ಸ್ ಅನ್ನ ಐಡೆಂಟಿಫೈ ಮಾಡಿ ಅಂತ ಕೇಳ್ತಿದ್ದಾರೆ. ಫಸ್ಟ್ ಏನಾಗುತ್ತೆ, ಸೆಕೆಂಡ್ ಏನಾಗುತ್ತೆ, ಅಂಡ್ ಹೇಗೆ ಒಂದು ಹೊಸ ಪ್ಲಾಂಟ್ ಹುಟ್ಟುತ್ತೆ ಅಂತ ಹೇಳಿ. ಓಕೆನಾ. ಸೊ ಆಪ್ಷನ್ ಹೇಳ್ತಿದೆ ಫರ್ಟಿಲೈಸೇಷನ್, ಪಾಲಿನೇಷನ್, ಎಂಬ್ರಿಯೋ ಅಂಡ್ ಸೀಡ್ಲಿಂಗ್ ಅಂತ ಹೇಳಿ. ಸೊ ಬಿ ಹೇಳ್ತಿದೆ ಪಾಲಿನೇಷನ್, ಫರ್ಟಿಲೈಸೇಷನ್, ಎಂಬ್ರಿಯೋ ಅಂಡ್ ದೆನ್ ಸೀಡ್ಲಿಂಗ್ ಅಂತ ಹೇಳಿ. ಸಿ ಫರ್ಟಿಲೈಸೇಷನ್, ಪಾಲಿನೇಷನ್, ಸೀಡ್ಲಿಂಗ್ ಅಂಡ್ ಎಂಬ್ರಿಯೋ ಅಂತ ಹೇಳಿ ಹೇಳ್ತಾ ಇದೆ. ನೆಕ್ಸ್ಟ್ ಫರ್ಟಿಲೈಸೇಷನ್, ಸೀಡ್ಲಿಂಗ್, ಎಂಬ್ರಿಯೋ ಅಂಡ್ ಸೀಡ್ಲಿಂಗ್ ಅಂತ ಹೇಳಿ ಕರೀತಾ ಇದೆ. ಯಾವುದು ಸರಿ ಉತ್ತರ ಇದರಲ್ಲಿ ಗೆಸ್ ಮಾಡ್ಬೋದಾ? ಸೊ ಯಾವಾಗಲೂ ರಿಪ್ರೊಡಕ್ಷನ್ ನಲ್ಲಿ ಫಸ್ಟ್ ಪ್ಲಾಂಟ್ಸ್ ಗಳಲ್ಲಿ ರಿಪ್ರೊಡಕ್ಷನ್ ನ ವಿಚಾರಕ್ಕೆ ಬಂದ್ರೆ ದ ಟ್ರಾನ್ಸ್ಫರ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಆರ್ ದ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಆಗೋದಕ್ಕೆ ಮುಂಚೆ ಮೊದಲು ಯಾವಾಗಲೂ ಆ ಟ್ರಾನ್ಸ್ಫರ್ ಆಫ್ ಮೇಲ್ ಗ್ಯಾಮೆಟ್ ಟು ದ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ದಟ್ ಶುಡ್ ಹ್ಯಾಪನ್. ಹೌದಲ್ವಾ. ಸೊ ಅದನ್ನ ನಾವೇನಂತ ಹೇಳಿ ಕರಿತೇವೆ, ಪಾಲಿನೇಷನ್ ಅಂತ ಹೇಳಿ ಕರಿತೇವೆ. ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಟು ದ ಸ್ಟಿಗ್ಮಾ. ಅದಾದ್ಮೇಲೆ ಏನಾಗುತ್ತೆ, ಸ್ಟಿಗ್ಮಾಗೆ ರೀಚ್ ಆದ ನಂತರ ಪೋಲನ್ ಗ್ರೇನ್ಸ್ಗಳು ಆ ಪೋಲನ್ ಟ್ಯೂಬ್ ನ ಫಾರ್ಮ್ ಮಾಡ್ಕೊಂಡು ಓವರಿ ಒಳಗಡೆ ಹೋಗಿ ಓವ್ಯೂಲ್ ನ ರೀಚ್ ಆಗಿ ಅಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ. ಓಕೆನಾ. ಸೊ ಇಲ್ಲಿ ಯಾವ್ದು ಸರಿ ಉತ್ತರ? ಓಕೆ, ಮಾಡುವ. ಓಕೆ. ಸೊ ಅದಾದ್ಮೇಲೆ ಫರ್ಟಿಲೈಸೇಷನ್ ಆದ್ಮೇಲೆ ಎಂಬ್ರಿಯೋ ಫಾರ್ಮ್ ಆಗುತ್ತೆ. ಎಂಬ್ರಿಯೋ ಫಾರ್ಮ್ ಆದ್ಮೇಲೆ ಒಂದು ಸೀಡ್ ಫಾರ್ಮ್ ಆಗುತ್ತೆ. ಸೀಡ್ ಫಾರ್ಮ್ ಆದ ನಂತರ ನಾವು ಸೀಡ್ ಅನ್ನ ಬಿತ್ತಿದ್ರೆ ನಮಗೆ ಸೀಡ್ಲಿಂಗ್ ಅಥವಾ ಹೊಸ ಪ್ಲಾಂಟ್ಗಳು ಉತ್ಪತ್ತಿ ಆಗುವಂತ ಒಂದು ಪ್ರಕ್ರಿಯೆನ ನಾವು ಗಮನಿಸಬಹುದು. ಅರ್ಥ ಆಗ್ತಿದೆಯಲ್ವಾ. ಸೊ ಇಲ್ಲಿ ಫಸ್ಟ್ ನಾವು ಏನ್ ಗಮನಿಸಬೇಕು, ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್, ಪಾಲಿನೇಷನ್ ಆಗುತ್ತೆ ಫಸ್ಟ್. ಓಕೆನಾ. ಅದಾದ ನಂತರ ಪಾಲಿನೇಷನ್ ಆದ್ಮೇಲೆ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಗಳು ಫ್ಯೂಸ್ ಆಗುತ್ತೆ. ಅದನ್ನ ನಾವು ಫರ್ಟಿಲೈಸೇಷನ್ ಅಂತ ಹೇಳಿ ಕರಿತೇವೆ. ಓಕೆನಾ. ಸೊ ಅದಾದ್ಮೇಲೆ ಎಂಬ್ರಿಯೋ ಫಾರ್ಮೇಶನ್ ಆಗುತ್ತೆ. ಓಕೆನಾ. ಸೊ ಎಂಬ್ರಿಯೋ ಫಾರ್ಮ್ ಆದ ನಂತರ ಒಂದು ಸೀಡ್ ಅನ್ನೋದು, ಒಂದು ಕಂಪ್ಲೀಟ್ ಸೀಡ್ ಅನ್ನೋದು ಡೆವಲಪ್ ಆಗುತ್ತೆ. ಓಕೆನಾ. ಅದಾದ್ಮೇಲೆ ಸೀಡ್ಲಿಂಗ್ ಅಂತ ಹೇಳಿದ್ರೆ ಒಂದು ಹೊಸ ಪ್ಲಾಂಟ್ ಉತ್ಪತ್ತಿ ಆಗುವ ಪ್ರಕ್ರಿಯೆ. ಸೊ ಇಲ್ಲಿ the right sequence is pollination, fertilization, embryo and then seedling. So this is the right answer. The remaining are not correct. Okay na, because the stage itself is wrong. First fertilization ಆಗಲ್ಲ pollination ಗೆ ಮುಂಚೆ ಹಾಗೆ. ಸೊ ಇಲ್ಲಿ ಕೂಡ ಅದೇ ರೀತಿ ಇದೆ. ಓಕೆ ನಾ. ಸೊ ಸೀಡ್ಲಿಂಗ್ ಗೆ ಮುಂಚೆ ಫರ್ಟಿಲೈಸೇಷನ್ ಆಗಲ್ಲ. ಸೊ the right answer is B, pollination, fertilization, embryo and then seedling. ಓಕೆ ನಾ. ಸೊ ಎಲ್ಲರೂ ಇದ್ರಲ್ಲ, ಐಶ್ವರ್ಯ, ವಿನೀತ್, ಶಿವರಾಜ್, ಆದಿತ್ಯ, ಆಲ್ ಆರ್ ದೇರ್ ರೈಟ್? ಸೇ ಎಸ್. ಇದ್ದೀರಲ್ಲ? ಇದ್ದೀರಾ? ಬೇಗ ಮುಗಿಸೋಣ ಕಣ್ರು. ಓಕೆ. ವಿನೀತ್ ಇದ್ದಾರೆ, ಐಶ್ವರ್ಯ ಇದ್ದಾರೆ. ವೆರಿ ಗುಡ್. ಓಕೆ. ಆದಿತ್ಯ, ಶಿವರಾಜ್, ಆಲ್ ಆರ್ ದೇರ್. ವಿನೀತ್. ಓಕೆಪ್ಪ. ಓಕೆ, ಫೈನ್. ನೆಕ್ಸ್ಟ್ ಕ್ವೆಶ್ಚನ್ ನೋಡುವ. ಓಕೆ. ಸೊ ಐಡೆಂಟಿಫೈ ದ ಪಾರ್ಟ್ ದಟ್ ಬಿಕಮ್ಸ್ ಫ್ರೂಟ್ ಆಫ್ಟರ್ ಫರ್ಟಿಲೈಸೇಷನ್. ಇಲ್ಲಿ ಫ್ಲವರ್ಸ್ ಗಳಲ್ಲಿ ಫರ್ಟಿಲೈಸೇಷನ್ ಆಗಿ ಅದಾದ್ಮೇಲೆ ಆ ಫ್ಲವರ್ ಇದ್ದೇನಾಗುತ್ತೆ, ಒಂದು ಫ್ರೂಟ್ ಆಗಿ ಬದಲಾಗುತ್ತೆ. ಹೌದಲ್ವಾ. ಸೊ ಇಲ್ಲಿ ಯಾವ ಪಾರ್ಟ್ ಆಕ್ಚುಲಿ ಫ್ರೂಟ್ ಆಗಿ ಬದಲಾಗುತ್ತೆ ಗೆಸ್ ಮಾಡ್ಬೋದಾ? ವಿನೀತ್ ಹೇಳ್ತಿದ್ದಾರೆ ಆಪ್ಷನ್ ಸಿ, ಓವರಿ. ಓಕೆ. ಲೆಟ್ಸ್ ಸಿ. ಓಕೆ. ಸೊ ಸೆಪಲ್ಸ್ ಗಳು ಸಾಮಾನ್ಯವಾಗಿ ಫರ್ಟಿಲೈಸೇಷನ್ ಆದ ನಂತರ ಸೆಪಲ್ಸ್ ಗಳು ಉದುರಿ ಹೋಗುತ್ತವೆ. ಓಕೆನಾ. ದೇ ವಿಲ್ ಫಾಲ್ ಆಫ್. ಓಕೆ. ಓವ್ಯೂಲ್ಸ್, ಈ ಓವ್ಯೂಲ್ಸ್ ಗಳಿದೆಯಲ್ಲ, ಈ ಓವ್ಯೂಲ್ಸ್ ಗಳು ಸೀಡ್ ಆಗುತ್ತೆ. ಓಕೆನಾ. ಓಕೆ. ಸೊ ದ ಓವರಿ ಇಸ್ ದ ಒನ್ ವಿಚ್ ಬಿಕಮ್ಸ್ ಫ್ರೂಟ್. ಓಕೆನಾ. ಸೊ ಇದನ್ನ ನೀವು ಓವ್ಯೂಲ್ಸ್ ಅಂತ ಅನ್ಕೊಂಡ್ರೆ, ಸೊ ಇದ್ರ ಸುತ್ತ ಇರುವಂತಹ ಓವರಿಗೆ ನಾವು ಏನ್ ಹೇಳ್ತಿ ಕರಿತೇವೆ. ಸೊ ಈ ಓವರಿ ಇಸ್ ದ ಒನ್ ವಿಚ್ ಬಿಕಮ್ಸ್ fruit. Nirmala. Okay, Nirmala again. Now you have joined. Very good. Okay. So ovary is the right answer. Okay, not the pollens. Okay. So after fertilization, the sepals, the petals and all other structures fall off. Okay. The ovule becomes seed. Okay na? The ovary becomes fruit. Okay na? So the part that becomes fruit ಅಂತ ಹೇಳಿದ್ರೆ ovary. Okay na? ಅರ್ಥ ಆಗ್ತಿದೆಯಲ್ಲ?
ಓಕೆ, ವೆರಿ ಗುಡ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಮೂವ್ ಆಗೋಣವಾ? ಓಕೆ, ಸೊ ದ ಸೀಡ್ ದಟ್ ಕಂಟೈನ್ಸ್ ಫ್ಯೂಚರ್ ಪ್ಲಾಂಟ್ ಈಸ್ ಕಾಲ್ಡ್ ಆಸ್ ವಾಟ್? ಸೀಡ್ ನಲ್ಲಿ ಆ ಫ್ಯೂಚರ್ ಪ್ಲಾಂಟ್ ಇರುತ್ತಲ್ವಾ, ಅದನ್ನ ನಾವು ಏನಂತ ಹೇಳಿ ಕರಿತೇವೆ? ಆ ಫ್ಯೂಚರ್ ಪ್ಲಾಂಟ್ಗೆ ಏನಂತ ಹೇಳಿ ಕರಿತೇವೆ? ಕಾಟಿಲಿಡನ್ಸ್ ಅಂತ ಕರಿತೇವ? ನೋ. ಕಾಟಿಲಿಡನ್ಸ್ ಇರುತ್ತೆ ಸೀಡ್ಸ್ ಗಳಲ್ಲಿ, ಕಾಟಿಲಿಡನ್ಸ್ ಇರುತ್ತೆ. ಓಕೆನಾ? ಆ ಕಾಟಿಲಿಡನ್ಸ್ ಗಳು ಓಕೆ ಓಕೆ ಸೊ ಆ ಕಾಟಿಲಿಡನ್ಸ್ ಗಳು ಆ ಬೆಳೆಯುವಂತ ಆ ಎಂಬ್ರಿಯೋಗೆ ನ್ಯೂಟ್ರಿಯೆಂಟ್ಸ್ ಗಳನ್ನ, ಪೋಷಕಾಂಶಗಳನ್ನ ಕೊಡುತ್ತವೆ. ಓಕೆನಾ? ಸೊ ಸೀಡ್ ಕೋಟ್ ಇಸ್ ದ ಔಟರ್ ಮೋಸ್ಟ್ ಪ್ರೊಟೆಕ್ಟಿವ್ ಲೇಯರ್. ಓಕೆನಾ? ಸೊ ನಿರ್ಮಲಾ ಹೇಳ್ತಿದ್ದಾರೆ ಡಿ ಅಂತ ಹೇಳಿ. ಓಕೆ ಓಕೆ, germ cells is also not correct answer, but the embryo is the right answer. ಓಕೆನಾ? ಸೊ ಸೀಡ್ ನ ಒಳಗಡೆ ಫ್ಯೂಚರ್ ಪ್ಲಾಂಟ್ ಅನ್ನ ಇಟ್ಕೊಂಡಿರುವಂತಹ ಒಂದು ಸ್ಟ್ರಕ್ಚರ್ಗೆ ನಾವೇನಂತ ಹೇಳಿ ಕರಿತೇವೆ? ಎಂಬ್ರಿಯೋ ಅಂತ ಹೇಳಿ ಕರಿತೇವೆ. ಸೊ ದ ರೈಟ್ ಆನ್ಸರ್ ಈಸ್ ಎಂಬ್ರಿಯೋ. ಓಕೆ, ಎಂಬ್ರಿಯೋ ಇಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ವಾ? ಸೊ ನೀವು ಸೀಡ್ ಫಾರ್ಮೇಶನ್, ಐ ಮೀನ್ ಆಫ್ಟರ್ ಫರ್ಟಿಲೈಸೇಷನ್ ಅಲ್ಲಿ ಆ ಸೀಡ್ ಫಾರ್ಮ್ ಆಗುತ್ತಲ್ಲ, ಆ ಸೀಡ್ ಫಾರ್ಮ್ ಆದಾಗ ಆ ಕಾಟಿಲಿಡನ್ ಜೊತೆಗೆ ಆ ಎಂಬ್ರಿಯೋ ಕೂಡ ಫಾರ್ಮ್ ಆಗುತ್ತೆ. ನೀವು 11th ಅಥವಾ 12th ಗೆ ಹೋದ್ರೆ ಈ ಪಾಲಿನೇಷನ್ ಅಂಡ್ ಫರ್ಟಿಲೈಸೇಷನ್ ನಲ್ಲಿ ಡಬಲ್ ಫರ್ಟಿಲೈಸೇಷನ್ ಅಂತ ಕಲಿತೀರಾ, ಟ್ರಿಪಲ್ ಫ್ಯೂಷನ್ ಅಂತ ಕಲಿತೀರಾ. ಓಕೆನಾ? ಸೊ ಆ ಎಂಟೈರ್ ಓವರಿ ಆ ಸ್ಟ್ರಕ್ಚರ್, ಓವಿಲ್ ಒಳಗಡೆ ಏನೇನೆಲ್ಲ ಆಗುತ್ತೆ ಅದೆಲ್ಲನೂ ಕಲಿತೀರಾ. ಬಟ್ ರೈಟ್ ನೌ ಯು ಅಂಡರ್ಸ್ಟ್ಯಾಂಡ್ ದಿಸ್. ಓಕೆನಾ? ಸೀಡ್ ಬಿಕಮ್ಸ್ ಓವ್ಯೂಲ್, ಓವ್ಯೂಲ್ ಬಿಕಮ್ಸ್ ಸೀಡ್, fruit becomes ovary becomes fruit. ಓಕೆನಾ? ಸೊ ಆ ಸೀಡ್ ಒಳಗಡೆ ಏನೇನಿರುತ್ತೆ? ಒಂದು ಎಂಬ್ರಿಯೋ ಇರುತ್ತೆ, ಜೊತೆಗೆ ಕಾಟಿಲಿಡನ್ಸ್ ಇರುತ್ತೆ. ಒಂದು ಕಾಟಿಲಿಡನ್ ಇದ್ರೆ ಮೊನೊಕಾಟ್, ಎರಡು ಕಾಟಿಲಿಡನ್ ಇದ್ರೆ ಡೈಕಾಟ್. ಓಕೆನಾ? ಅರ್ಥ ಆಗ್ತಿದೆಯಲ್ವಾ? ಸೊ ಮೊನೊಕಾಟ್ಗೆ ನೀವು ರಾಗಿ, ಜೋಳ ಇವನ್ನೆಲ್ಲ ಎಕ್ಸಾಂಪಲ್ ಆಗಿ ತಗೊಳ್ಬಹುದು. ಡೈಕಾಟ್ಗೆ ಬೀನ್ಸ್ ಇವೆಲ್ಲನೂ ಎಕ್ಸಾಂಪಲ್ ಆಗಿ ತಗೊಳ್ಬಹುದು. ಅರ್ಥ ಆಗ್ತಿದೆಯಲ್ವಾ? ಓಕೆ, ಸೊ ದ ರೈಟ್ ಆನ್ಸರ್ ಈಸ್ ಎಂಬ್ರಿಯೋ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಫಾಲ್ಸ್ ಫಾರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್? ಅಂದ್ರೆ ಫ್ಲವರಿಂಗ್ ಪ್ಲಾಂಟ್ಸ್ ನಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗೋದ್ರ ಆಸ್ಪೆಕ್ಟ್ ನಲ್ಲಿ ನಾವು ನೋಡಿದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪು ಅಥವಾ ರಾಂಗ್ ಅಂತ ಕೇಳ್ತಿದ್ದಾರೆ. ಇಟ್ ರಿಕ್ವೈರ್ಸ್ 2 types ಆಫ್ ಗ್ಯಾಮೆಟ್ಸ್. ಇದು ತಪ್ಪಾ? ನೋ, ಇಟ್ ಈಸ್ ಕರೆಕ್ಟ್. ಬಿಕಾಸ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಆಬ್ವಿಯಸ್ಲಿ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ ಇರಲೇಬೇಕಲ್ಲಪ್ಪ. ಓಕೆ ಓಕೆ, ಸೊ fertilization is compulsory. This is also needed. Okay na? So fusion of male and female gamete adre, that is fertilization only. Okay, so again it always results in the formation of zygote. Okay na? So this is the right answer. Option C is correct. Why? Because male and female gamete aada nantara no, sorry, just a second, sorry, I was getting confused. Okay, so fertilization is compulsory aita. Okay, so it always results in the formation of zygote. Okay na? So zygote ಅನ್ನೋದು ಫಾರ್ಮ್ ಆಗಲೇಬೇಕು. ಓಕೆ ನಾ? ಸೊ ಇಲ್ಲಿ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ ಆಯ್ತಾ, ಅದಾದ್ಮೇಲೆ ಫರ್ಟಿಲೈಸೇಷನ್ ಆದ್ಮೇಲೆ ಝೈಗೋಟ್ ಆಗುತ್ತಾ, ಝೈಗೋಟ್ ಆದ್ಮೇಲೆ ಎಂಬ್ರಿಯೋ ಬರುತ್ತೆ. ಓಕೆನಾ? ಸೊ ಇಲ್ಲಿ ಆಫ್ ಸ್ಪ್ರಿಂಗ್ಸ್ ಆರ್ ಕ್ಲೋನ್ಸ್. ದಿಸ್ ಇಸ್ ನಾಟ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಓಕೆನಾ? ಸೊ ಇಲ್ಲಿ ಈ ಕ್ವೆಶನ್ಗೆ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ? ಆಫ್ ಸ್ಪ್ರಿಂಗ್ಸ್ ಆರ್ ನಾಟ್ ಕ್ಲೋನ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಉತ್ಪತ್ತಿ ಆದಂತ ಅಥವಾ ಫಾರ್ಮ್ ಆದಂತ ಯಾವುದೇ ಆಫ್ ಸ್ಪ್ರಿಂಗ್ ಕೂಡ ಕ್ಲೋನ್ ಆಗಿರಲ್ಲ. ಕ್ಲೋನ್ ಅಂತ ಹೇಳಿದ್ರೆ ಎಕ್ಸಾಕ್ಟ್ ಐಡೆಂಟಿಕಲ್ ಕಾಪಿ ಆಫ್ ಅ ಪೇರೆಂಟ್ ಆರ್ಗ್ಯಾನಿಸಮ್. ಅರ್ಥ ಆಗ್ತಿದೆಯಲ್ವಾ? ಸೊ ಇಲ್ಲಿ ಈ ಮೂರು ಆಪ್ಷನ್ಸ್ಗಳು, ಈ ಮೂರು ಆನ್ಸರ್ಗಳು ವಿತ್ ರೆಸ್ಪೆಕ್ಟ್ ಟು ಸೆಕ್ಷುವಲ್ ರಿಪ್ರೊಡಕ್ಷನ್ ದೇ ಆರ್ ಕರೆಕ್ಟ್. ಕ್ವೆಶನ್ ಕೇಳಿ, ವಿಚ್ ಆಫ್ ದ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್ ಅಂತ ಕೇಳ್ತಿದ್ದಾರೆ. ದಿಸ್ ಇಸ್ ದ ಫಾಲ್ಸ್ ಒನ್. ಸೊ ಅರ್ಥ ಆಗ್ತಿದೆಯಲ್ವಾ? ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಓಕೆನಾ? ಸೊ ದಿಸ್ ಇಸ್ ದ ಫಾಲ್ಸ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡುವ. ಅರ್ಥ ಆಗ್ತಿದೆಯಲ್ಲ? ಆಲ್ ಆರ್ ದೇರ್. ಸೊ ಕೊನೆವರೆಗೂ ನೀವಿದ್ದೆ ಒಂದು ರಿವಾರ್ಡ್ ಮಾಡೋಣ, ಒಂದು ಎಂಟರ್ಟೈನ್ಮೆಂಟ್ ಮಾಡೋಣ. ಓಕೆನಾ? ಓಕೆ, ನೈಸ್. ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ದ ನಂಬರ್ ಆಫ್ ಕ್ರೋಮೋಸೋಮ್ಸ್ ಪ್ರೆಸೆಂಟ್ ಇನ್ ಪೇರೆಂಟ್ಸ್ and offsprings remain constant due to what? ಓಕೆನಾ? ರಿಮೇನ್ಸ್ ಕಾನ್ಸ್ಟೆಂಟ್ ಡ್ಯೂ ಟು ವಾಟ್ ಅಂದ್ರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ತಂದೆ ಮತ್ತೆ ತಾಯಿಯಲ್ಲಿ ಇದ್ದಂತ ಕ್ರೋಮೋಸೋಮ್ ನಷ್ಟೇ ನಂಬರ್ ಅಥವಾ ಕ್ರೋಮೋಸೋಮ್ ನಷ್ಟೇ ಕ್ವಾಂಟಿಟಿ ಮಕ್ಕಳಲ್ಲೂ ಇರೋದಕ್ಕೆ ಕಾರಣ ಏನು ಕೇಳ್ತಿದ್ದಾರೆ. ಡಬಲಿಂಗ್ ಆಫ್ ಕ್ರೋಮೋಸೋಮ್ಸ್ ಡ್ಯೂರಿಂಗ್ ಝೈಗೋಟ್ ಫಾರ್ಮೇಶನ್. ಇದು ಸರಿ ಉತ್ತರನಾ? ಇಲ್ಲ, ಡಬಲ್ ಆಗಲ್ಲ ಕ್ರೋಮೋಸೋಮ್. ಡಬಲ್ ಆದ್ರೆ ಮಕ್ಕಳಲ್ಲಿ ತೀರಾ ಜಾಸ್ತಿ ಆಗೋಗ್ಬಿಡುತ್ತೆ ಕ್ರೋಮೋಸೋಮ್ ಕ್ವಾಂಟಿಟಿ ಅನ್ನೋದು. ಓಕೆನಾ? ಸೊ ಹಾಗಾದ್ರೆ
ಮಗು ಉಳ್ಕೊಳ್ಳೋದೇ ಇಲ್ಲ. ಓಕೆನಾ, ಯಾವುದೇ ಆರ್ಗಾನಿಸಮ್ ಆಗಿರ್ಬೋದು. ಹ್ಯಾವಿಂಗ್ ಕ್ರೋಮೋಸೋಮ್ಸ್, ಸಾರಿ ಇದು ಹಾಫಿಂಗ್ ಕ್ರೋಮೋಸೋಮ್ಸ್. ಓಕೆನಾ, ಹಾಫಿಂಗ್ ಕ್ರೋಮೋಸೋಮ್ಸ್ ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಶನ್. ಓಕೆನಾ, ಅಂದ್ರೆ ಕ್ರೋಮೋಸೋಮ್ ನಂಬರ್ಗಳು ಅರ್ಧಕ್ಕೆ ರೆಡ್ಯೂಸ್ ಆಗ್ತಾ ಇದೆ, ಎಕ್ಸಾಕ್ಟ್ ಅರ್ಧಕ್ಕೆ ರೆಡ್ಯೂಸ್ ಆಗ್ತಾ ಇದೆ ಅಂತೇಳಿ. ಓಕೆನಾ, ಸೊ ಡಬಲಿಂಗ್ ಆಫ್ ಕ್ರೋಮೋಸೋಮ್ಸ್ ಆಫ್ಟರ್ ಗ್ಯಾಮೆಟ್ ಫಾರ್ಮೇಶನ್. ಗ್ಯಾಮೆಟ್ ಫಾರ್ಮೇಶನ್ ಆಗ್ಬೇಕಾದ್ರೆ ನಮಗೆ ಏನಾದ್ರೂ ಕ್ರೋಮೋಸೋಮ್ ಆಗ್ಬೇಕು. ಓಕೆನಾ, ದಿಸ್ ಇಸ್ ಆಲ್ಸೋ ನಾಟ್ ಕರೆಕ್ಟ್. ಹಾಫಿಂಗ್ ಆಫ್ ಕ್ರೋಮೋಸೋಮ್ ಆಫ್ಟರ್ ಗ್ಯಾಮೆಟ್ ಫಾರ್ಮೇಶನ್. ಆಫ್ಟರ್ ಗ್ಯಾಮೆಟ್ ಫಾರ್ಮೇಶನ್, ಬಿಫೋರ್ ಗ್ಯಾಮೆಟ್ ಫಾರ್ಮೇಶನ್ ಅಪ್ಪ. ಈಗ ನೋಡಿ, ನಮ್ಮಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ 46 ಕ್ರೋಮೋಸೋಮ್ ಇದೆ ಅಲ್ವಾ? 46 ಕ್ರೋಮೋಸೋಮ್ ಇದೆಲ್ಲ? ನೋ. ಓಕೆ, ಸೊ ಇಲ್ಲಿ 46 ಕ್ರೋಮೋಸೋಮ್ ಇಸ್ ಫ್ರಮ್ ಫಾದರ್ ಅಂತ ಅನ್ಕೊಳ್ಳೋಣ. ಓಕೆನಾ, ಹಾಗೆ ಮದರ್ ಅಲ್ಲಿ ಕೂಡ 46 ಕ್ರೋಮೋಸೋಮೇ ಇದೆ. ಓಕೆನಾ, ಹಾಗೆ ಫಾದರ್ ಮತ್ತೆ ಮದರ್ ರಿಪ್ರೊಡ್ಯೂಸ್ ಮಾಡಿ ಒಂದು ಹೊಸ ಮಗುವಿಗೆ ಜನ್ಮ ನೀಡಿದಾಗ ಇಲ್ಲೂ ಕೂಡ 46 ಕ್ರೋಮೋಸೋಮ್ ನಂಬರೇ ಇರುತ್ತೆ. ಅಂದ್ರೆ ಕ್ರೋಮೋಸೋಮ್ ನಂಬರು ಕಾನ್ಸ್ಟೆಂಟ್ ಆಗಿ ಉಳ್ಕೊಳ್ಳುತ್ತೆ ತಂದೆ ತಾಯಿ ಮತ್ತೆ ಮಕ್ಕಳಲ್ಲಿ. ಇದಕ್ಕೆ ಕಾರಣ ಏನ್ ಗೊತ್ತಾ? ಇಲ್ಲಿ ಉತ್ಪತ್ತಿ ಆಗುವಂತ ಜರ್ಮ್ ಸೆಲ್ಸ್ ಗಳೇನಿದೆ, ಜರ್ಮ್ ಸೆಲ್ಸ್ಗಳು ಸ್ಪರ್ಮ್ ಸೆಲ್ಸ್ ಆಗಿರ್ಬೋದು ಅಥವಾ ಓವಮ್ ಆಗಿರ್ಬೋದು. ಓಕೆನಾ, ಅಲ್ಲಿ ರಿಡಕ್ಷನ್ ಆಫ್ ಕ್ರೋಮೋಸೋಮ್ಸ್ ಆಗುತ್ತೆ ಅಥವಾ ಹಾಫಿಂಗ್ ಆಫ್ ಕ್ರೋಮೋಸೋಮ್ಸ್ ಆಗುತ್ತೆ. ಓಕೆನಾ, ಸೊ ಹೀಗೆ ತಂದೆಯಿಂದ 23 ಕ್ರೋಮೋಸೋಮ್, ತಾಯಿಯಿಂದ 23 ಕ್ರೋಮೋಸೋಮ್, ಈ ಎರಡೂ ಬಂದು ಮತ್ತೆ ಮಗುವಿನಲ್ಲಿ 46 ಕ್ರೋಮೋಸೋಮ್ ಆಗುತ್ತೆ. ಓಕೆನಾ, ಸೊ ಇಲ್ಲಿ ಈ ರಿಡಕ್ಷನ್ ಆಗ್ತಿದೆಯಲ್ಲಪ್ಪ, ಈ ರಿಡಕ್ಷನ್ಗೆ ಮಿಯೋಸಿಸ್ ಅನ್ನುವಂತ ಒಂದು ಪ್ರಕ್ರಿಯೆ ಕಾರಣವಾಗುತ್ತೆ. ಮಿಯೋಸಿಸ್. ಓಕೆನಾ, ಮಿಯೋಸಿಸ್ ಅನ್ನುವಂತ ಒಂದು ಸೆಲ್ ಡಿವಿಷನ್ ನಿಂದ ಕ್ರೋಮೋಸೋಮ್ ನಂಬರ್ ರಿಡಕ್ಷನ್ ಆಗಿ ಅಥವಾ ಹಾಫ್ ಆಗಿ ನಂತರ 46 ಕ್ರೋಮೋಸೋಮ್ಗಳಾಗಿ ಒಂದು ಹೊಸ ಜೀವಿಯಲ್ಲಿ ಕಾಣಿಸುತ್ತವೆ. ಓಕೆನಾ, ಸೊ ವಾಟ್ ಈಸ್ ಮೈಟೋಸಿಸ್? ಮೈಟೋಸಿಸ್ ನಲ್ಲಿ ಏನಾಗುತ್ತೆ, ಒಂದು ಪೇರೆಂಟ್ ಸೆಲ್ ಇದೆಯಾ, ಅದು ಡಿವೈಡ್ ಆದಾಗ ಒಂದು ಡಾಟರ್ ಸೆಲ್ ಅನ್ನು, ಎರಡು ಡಾಟರ್ ಸೆಲ್ಸ್ ಗಳನ್ನ ಉತ್ಪತ್ತಿ ಮಾಡುತ್ತೆ ವಿತ್ ಎಕ್ಸಾಕ್ಟ್ ನಂಬರ್ ಆಫ್ ಕ್ರೋಮೋಸೋಮ್. ಓಕೆನಾ, ಸೊ ಇಲ್ಲಿ ಮಿಯೋಸಿಸ್ ಆಯ್ತಾ, ಇಲ್ಲಿ ನಾನು ಜಸ್ಟ್ ಬರೀತೀನಿ. ಅದೇ ಮೈಟೋಸಿಸ್ ನಲ್ಲಿ ಏನಾಗುತ್ತೆ, 46 ಅಂತ ಹೇಳಿದ್ರೆ ಮತ್ತೆ 46 ಇರುವ ಕ್ರೋಮೋಸೋಮ್ ಅಥವಾ ಸೆಲ್ಸ್ ಗಳೇ ಫಾರ್ಮ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಅದೇ ಮಿಯೋಸಿಸ್ ನಲ್ಲಿ ಏನಾಗುತ್ತೆ, ಆ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರುತ್ತಲ್ಲ, ಆ ಕ್ರೋಮೋಸೋಮ್ಸ್ ಗಳು ಗ್ಯಾಮೆಟ್ ಫಾರ್ಮೇಶನ್ ಆಗುವಾಗ, ಇವುಗಳು ಗ್ಯಾಮೆಟ್ ಓನ್ಲಿ ಇನ್ ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಶನ್ ಮಿಯೋಸಿಸ್ ಆಗೋದು. ನಮ್ಮ ದೇಹದ ಬೇರೆ ಎಲ್ಲಾ ಕಡೆ ಕೂಡ ಮೈಟೋಸಿಸ್ ಆಗುತ್ತೆ. ಓಕೆನಾ, ಆದ್ರೆ ಗ್ಯಾಮೆಟ್ ಫಾರ್ಮೇಶನ್ ಇದೆಯಲ್ಲಪ್ಪ, ಫಾರ್ಮೇಶನ್ ಆಫ್ ಸ್ಪರ್ಮ್ ಸೆಲ್ಸ್ ಅಂಡ್ ಫಾರ್ಮೇಶನ್ ಆಫ್ ಓವಮ್, ಸೊ ಈ ಎರಡು ಪ್ರಕ್ರಿಯೆಗಳಲ್ಲಿ ಮಾತ್ರ ಮಿಯೋಸಿಸ್ ಅನ್ನುವ ಒಂದು ಪ್ರಕ್ರಿಯೆ ಕಂಡು ಬರುತ್ತೆ. ಅಲ್ಲಿ ಏನಾಗುತ್ತೆ, ಕ್ರೋಮೋಸೋಮ್ ನಂಬರ್ಗಳು ರಿಡಕ್ಷನ್ ಆಗುತ್ತೆ, ಹಾಫ್ ಆಗುತ್ತೆ. ಸೊ ಆ ಕಾರಣದಿಂದಾಗಿ ಸ್ಪರ್ಮ್ ಸೆಲ್ಸ್ ಗಳಲ್ಲಿ ಯಾವಾಗಲೂ ಹಾಫ್ ಸೆಟ್ ಆಫ್ ಕ್ರೋಮೋಸೋಮ್ ಇರುತ್ತೆ. ಅದೇ ರೀತಿ ಓವಮ್ ನಲ್ಲಿ ಕೂಡ ಅವೆರಡು ಫ್ಯೂಸ್ ಆಗಿ ಮತ್ತೆ ಹೊಸ ಮಗುವಿನಲ್ಲಿ ಸೇಮ್ ಕಾನ್ಸ್ಟೆಂಟ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಗಳು ಉಳ್ಕೊಳ್ಳುತ್ತೆ. ಸೊ ಇಲ್ಲಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, halving chromosomes during a gamete formation. So this is the reason why the chromosome number remain constant, even in the parents as well as in the offsprings. ಅರ್ಥ ಆಯ್ತಾ? ಅರ್ಥ ಆಗ್ತಿದೆಯಲ್ಲ? ಓಕೆ, ಮೂವ್ ಆಗೋಣವಾ? ಓಕೆ, ನೆಕ್ಸ್ಟ್ಗೆ ಮೂವ್ ಆಗೋಣ. ರೈಟ್, ಇದು ಅರ್ಥ ಆಗಿದೆಯಲ್ಲ? ಥಮ್ಸ್ ಅಪ್ ಆರ್ ಎಸ್ ಎನಿಥಿಂಗ್? ಅರ್ಥ ಆಗ್ತಿದ್ಯಾ? ಇದಿರಲ್ಲ? ಎಸ್, ಓಕೆ, ಅದರ್ಸ್ ಆಲ್ಸೋ ಪ್ಲೀಸ್ ಆನ್ಸರ್. ಓಕೆ, ಐಶ್ವರ್ಯ, ಶಿವರಾಜ್, ನಿರ್ಮಲಾ, ಯು ಆಲ್ ಆರ್ ದೇರ್? ಸೇ ಎಸ್. ಓಕೆ, ಇದ್ದೀರಾ? ಓಕೆ, ನಿರ್ಮಲಾ, ಶಿವರಾಜ್ ಇದ್ದೀರಪ್ಪ? ಅರ್ಥ ಆಗ್ತಿದ್ಯಾ? You've gone. Adappa, okay. Please comment your name. Adappa, okay, I'll call you Adappa. Okay, will that be okay? Okay, putta. Okay, next ಹೋಗೋಣ. So identify the change associated with sexual maturity in boys. ಓಕೆನಾ? ಸೊ ನಮಗೆಲ್ಲ ಗೊತ್ತಿರೋ ಹಾಗೆ, ಸೊ ನಾವು ಅಡಾಲಸೆಂಟ್ ಏಜ್ಗೆ ಬಂದಾಗ ನಮ್ಮ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳು ಕಾಣಿಸುತ್ತೆ. ಓಕೆನಾ? ಸೊ ವಿತ್ ರೆಸ್ಪೆಕ್ಟ್ ಟು ಸೆಕ್ಷುವಲ್ ಮೆಚುರಿಟಿ ಇನ್ ಬಾಯ್ಸ್, ಯಾವುದು ಕರೆಕ್ಟ್ ಆನ್ಸರ್? ಲಾಸ್ ಆಫ್ ಮಿಲ್ಕ್ ಟೀತ್. ಇದು ಎಲ್ಲರಲ್ಲೂ ಕಂಡು ಬರುತ್ತೆ. ಇದು ಸಾಮಾನ್ಯವಾಗಿ ಸಣ್ಣ ವಯಸ್ಸಲ್ಲಿ ಆಗುತ್ತೆ, ಹೌದಲ್ವಾ? ಓಕೆ,
ದಿಸ್ ಇಸ್ ನಾಟ್ ಅಸೋಸಿಯೇಟೆಡ್ ವಿತ್ ಆರ್ ಅಡಾಲಸೆನ್ಸ್. ಓಕೆ, ಇನ್ಕ್ರೀಸ್ ಇನ್ ಹೈಟ್ ಇದು ಸಾಮಾನ್ಯವಾಗಿ ಆಗುತ್ತೆ, ಸಣ್ಣ ಮಕ್ಕಳು ಸಣ್ಣ ವಯಸ್ಸಿಂದನೂ ಬೆಳೀತಾ 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 ಬರ್ತಾರಲ್ವಾ, ನಾಟ್ ಅಸೋಸಿಯೇಟೆಡ್ ವಿತ್ okay adolescent. Weight gain is also a general characteristic feature. Okay na, cracking of voice, this is the right answer. Okay na, very good. Okay, so cracking of voice ಅನ್ನೋದು ಯಾವಾಗ ನಾವು ನಮ್ಮ ಅಡಾಲಸೆಂಟ್ ಏಜ್ ಗೆ ರೀಚ್ ಆಗ್ತೇವೋ ಆಗ ಗಂಡು ಮಕ್ಕಳಲ್ಲಿ ಕಾಣುವಂತ ಒಂದು ಪ್ರಕ್ರಿಯೆ. ಓಕೆನಾ, ಸೊ ಆರ್ ಅ ಚೇಂಜ್. ಓಕೆನಾ, ಒಂದು ಬದಲಾವಣೆ. ಓಕೆನಾ, ಸೊ ಈ ಚೇಂಜ್ ಅನ್ನು ನಾವು ಗಂಡು ಮಕ್ಕಳಲ್ಲಿ ಅಡಾಲಸೆಂಟ್ ಏಜ್ ನಲ್ಲಿ ಗಮನಿಸಬಹುದು. ಜೊತೆಗೆ ಸಾಕಷ್ಟು ರೀತಿಯ ಬದಲಾವಣೆಗಳು ಕೂಡ ನಮಗೆ ಕಾಣುತ್ತೆ. ಓಕೆನಾ, ಇದನ್ನ ನಾವು ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿ ಕೂಡ ಕರೀತೇವೆ. ಓಕೆನಾ, ಸೊ ಸಾಕಷ್ಟು ಬದಲಾವಣೆಗಳು ಮಸ್ಕುಲಿನ್ ಆಗಿರಬಹುದು, ಡೆವಲಪ್ಮೆಂಟ್ ಆಫ್ ಹೇರ್ ಗಳಾಗಿರ್ಬಹುದು, ಹಾಗೆ ಬ್ರಾಡ್ ಶೋಲ್ಡರ್ಸ್ ಆಗಿರ್ಬೋದು, ಈ ರೀತಿಯಾದ ಸಾಕಷ್ಟು ಬದಲಾವಣೆಗಳು ಗಂಡು ಮಕ್ಕಳಲ್ಲಿ ಕಾಣುತ್ತೆ. ಅದೇ ರೀತಿ ಹೆಣ್ಣು ಮಕ್ಕಳಲ್ಲಿ ಕೂಡ ಡೆವಲಪ್ಮೆಂಟ್ ಆಫ್ ಬ್ರೆಸ್ಟ್ ಆಗಿರಬಹುದು. ಓಕೆನಾ, ಹಾಗೆ ಡೆಪಾಸಿಷನ್ ಆಫ್ ಫ್ಯಾಟ್ ಆಗಿರಬಹುದು. ಓಕೆ, ಡೆವಲಪ್ಮೆಂಟ್ ಆಫ್ ಬಾಡಿ ಹೇರ್, ಈ ರೀತಿಯಾದ ಸಾಕಷ್ಟು ಬದಲಾವಣೆಗಳನ್ನು ನಾವು ಮಕ್ಕಳಲ್ಲಿ ಗಮನಿಸಬಹುದು. ಓಕೆನಾ, ವೆನ್ ದ ರೀಚ್ ಅಡಾಲಸೆಂಟ್ ಏಜ್, ರೈಟ್. ಸೊ ಇವನ್ನ ನಾವು ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿ ಕೂಡ ಕರಿತೇವೆ. ಅರ್ಥ ಆಗ್ತಿದೆಯಲ್ಲ? ಓಕೆ, ಸೊ ನೆಕ್ಸ್ಟ್ ಆನ್ಸರ್ಗೆ, ನೆಕ್ಸ್ಟ್ ಕ್ವೆಶ್ಚನ್ಗೆ ಮೂವ್ ಆಗೋಣ. ಓಕೆ, so which among the following is not the function of testis? ಇಲ್ಲಿ ನೀವು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನಲ್ಲಿ ಕಲಿಯುವಾಗ ಸ್ಟ್ರಕ್ಚರ್ ಆಫ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಹಾಗೆ ಫಂಕ್ಷನ್ಸ್ ಆಫ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಎಲ್ಲ ಕಲ್ತಿದ್ರಲ್ಲ. ಓಕೆ, ಸೊ ಇಲ್ಲಿ ಯಾವುದು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನ ಅಥವಾ ಟೆಸ್ಟಿಸ್ ನ ಕೆಲಸ ಅಲ್ಲ ಅಂತ ಕೇಳ್ತಿದ್ದಾರೆ. ಫಾರ್ಮೇಶನ್ ಆಫ್ ಸ್ಪರ್ಮ್ಸ್, ದಟ್ ಈಸ್ ರೈಟ್. ಸ್ಪರ್ಮ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ಸೈಡ್ ಆಫ್ ದ ಟೆಸ್ಟಿಸ್. ಓಕೆ, secreting testosterone, that is also correct. ಓಕೆನಾ, ಟೆಸ್ಟೋಸ್ಟಿರಾನ್ ಅನ್ನುವಂಥದ್ದು ನಮ್ಮ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ ಗೆ ಬೇಕಾಗುವಂತಹ ಹಾರ್ಮೋನ್. ಓಕೆನಾ, ಹಾರ್ಮೋನ್ ಸೆಕ್ರೇಷನ್. ಓಕೆನಾ, ಸೊ ಓವ್ಯುಲೇಷನ್ ಅನ್ನೋದು ಇಸ್ ನಾಟ್ ಅ ಫಂಕ್ಷನ್ ಆಫ್ ಟೆಸ್ಟಿಸ್. ಓಕೆನಾ, ದ ರೈಟ್ ಆನ್ಸರ್ ಹಿಯರ್ ಈಸ್ ಓವ್ಯುಲೇಷನ್. ಓಕೆನಾ, ಓವ್ಯುಲೇಷನ್ ಎಲ್ಲಿ ಆಗುತ್ತೆ? ಓವ್ಯುಲೇಷನ್ ಹ್ಯಾಪನ್ಸ್ ಇನ್ಸೈಡ್ ಆಫ್ ಅ ಫೀಮೇಲ್ ಬಾಡಿ ಅಲ್ವಾ? Okay, so formation of gametes. Okay, formation of gametes and sperms both are similar only. Okay na, so illi right answer is ovulation. Okay na, ovulation annadu testis na kelasa alla. Testis na kelasa eno? Formation of sperms, secretion of testosterone, iverudu testis na kelasa. Okay na, artha aita? Okay, so next question move aganwa. Which of the following is not the part of female reproductive system in human beings? Okay na, with respect to human beings ಈ ಕೆಳಗಿನವುಗಳಲ್ಲಿ ಯಾವುದು ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಲ್ಲ? ಯಾವುದಲ್ಲ? ಓವರಿ ಅನ್ನೋದು ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಲ್ವಾ ಅಡಪ್ಪ? ಓಕೆ ಓಕೆ, ವ್ಯಾಸ್ ಡಿಫರೆನ್ಸ್, ವೆರಿ ಗುಡ್. ಓಕೆ, ಇಟ್ಸ್ ಅ ಪಾರ್ಟ್ ಆಫ್ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್. ಐ ಮೀನ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. fallopian tube is also a part of female reproductive system. Uterus is also a part of reproductive system, but vas difference is a part of what? Part of male reproductive system. Okay na, so the right answer here will be vas difference. Okay na, ಅರ್ಥ ಆಗ್ತಿದೆಯಲ್ಲ? ಓಕೆ, ಸೊ ಈ ಮೂರು ಓವರಿ, fallopian tube and uterus, ಇವು ಮೂರು ಕೂಡ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನ ಪಾರ್ಟ್ಗಳು. ಓಕೆ, ರೈಟ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡುವ. ನೆಕ್ಸ್ಟ್ ಕ್ವೆಶ್ಚನ್, ವೇರ್ ಡಸ್ ಫರ್ಟಿಲೈಸೇಷನ್ ಅಕರ್ ಇನ್ ಹ್ಯೂಮನ್ ಫಿಮೇಲ್ಸ್? ಓಕೆನಾ, ಸೊ ಇಲ್ಲಿ ಫರ್ಟಿಲೈಸೇಷನ್ ಅನ್ನುವ ಪ್ರಕ್ರಿಯೆ ಫಿಮೇಲ್ಸ್ ಅಥವಾ ಮನುಷ್ಯರಲ್ಲಿ ಎಲ್ಲಿ, ಯಾವ ಜಾಗದಲ್ಲಿ ಆಗುತ್ತೆ? ಐಡೆಂಟಿಫೈ ಮಾಡಿ. ಸರ್ವಿಕ್ಸ್ ಅಲ್ಲಿ ಆಗುತ್ತಾ? ವೆಜೈನಾದಲ್ಲಿ ಆಗುತ್ತಾ? ಯುಟೆರಸ್ ನಲ್ಲಿ ಆಗುತ್ತಾ? ಅಥವಾ ಓವಿಡಕ್ಟ್ ನಲ್ಲಿ ಆಗುತ್ತಾ? ಎಲ್ಲಿ ಆಗುತ್ತೆ? ವಿನೀತ್ ಹೇಳ್ತೀರ ಸಿ. ಓಕೆ ಓಕೆ, ಸೊ ಇಲ್ಲಿ ನೋಡಿ, ಸರ್ವಿಕ್ಸ್ ಅನ್ನೋದು ನಮ್ಮ ಯುಟೆರಸ್ ನ ಒಂದು ಓಪನಿಂಗ್. ಓಕೆನಾ, ಓಪನಿಂಗ್. ಓಕೆನಾ, ಸೊ ಇದನ್ನ ನೀವು ಜಸ್ಟ್ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಇದು ಓವರೀಸ್ ಆಯ್ತಾ, ಇದು ಯುಟೆರಸ್ ಆಯ್ತಾ, ಇದು ಓವರಿ. ಓಕೆ ಓಕೆ, ಓವರಿ, ಜಸ್ಟ್ ಅ ಸೆಕೆಂಡ್. ಓವರಿ ಆಯ್ತಾ, ಓವರಿ, ಅಂಡ್ ದಿಸ್ ಈಸ್ ಯುಟೆರಸ್. ಓಕೆ, ಯುಟೆರಸ್, ಅಂಡ್ ದಿಸ್ ಈಸ್ ಸರ್ವಿಕ್ಸ್. ಓಕೆ, ಅಂಡ್ ದಿಸ್ ಈಸ್ ವೆಜೈನಾ, ರೈಟ್. ಸೊ ಇಲ್ಲಿ ಎಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ? ವೇರ್ ಎಕ್ಸಾಕ್ಟ್ಲಿ? ಸಿ, ಓವರಿಯಿಂದ ಓವಮ್ಗಳು ಬಂದು ರಿಲೀಸ್ ಆಗಿ ಈ ಫ್ಯಾಲೋಪಿಯನ್ ಟ್ಯೂಬ್ ನಲ್ಲಿ ಇರುತ್ತೆ. ಸೊ ಅದಾದ ನಂತರ ವೆನ್ ಸ್ಪರ್ಮ್ ಸೆಲ್ಸ್ ರೀಚ್ ಫಿಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್, ದೇ ವಿಲ್ come and meet the egg cell here inside of the fallopian tube.
ಓಕೆನಾ, ಫ್ಯಾಲೋಪಿಯನ್ ಟ್ಯೂಬ್ ಅಥವಾ ಓವಿಡಕ್ಟ್ ಅಂತ ಹೇಳಿ ನಾವು ಕರಿಬಹುದು. ಸೊ ದ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ಆಫ್ ವಾಟ್, ಓವಿಡಕ್ಟ್. ಓಕೆನಾ, ಓವಿಡಕ್ಟ್ ನಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ. ಅಲ್ಲಿ ಫರ್ಟಿಲೈಸೇಷನ್ ಆದ ನಂತರ ಆ ಝೈಗೋಟ್ ಇರುತ್ತಲ್ಲಪ್ಪ, ಆ ಝೈಗೋಟ್ ಹೀಗೆ ಬರ್ತಾ 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 ಯುಟರಸ್ಗೆ ಬಂದು ಈ ಯುಟರಸ್ ನ ವಾಲ್ಗೆ ಇಂಪ್ಲಾಂಟ್ ಆಗ್ಬಿಡುತ್ತೆ. ಓಕೆನಾ, ಅದನ್ನ ನಾವು ಇಂಪ್ಲಾಂಟೇಶನ್ ಅಂತ ಹೇಳಿ ಕರಿತೇವೆ. ಅದಾದ ನಂತರ ಮಗು ಈ ಯುಟರಸ್ ಮದರ್ಸ್ ಊಂಬ್ ಅಂತ ಹೇಳಿ ನಾವು ಹೇಳಿ ಕರಿತೇವೆ. ಓಕೆನಾ, ಸೊ ಈ ಯುಟರಸ್ ನಲ್ಲಿ ಮಗು ಬೆಳೀತಾ ಹೋಗುತ್ತೆ. ಓಕೆನಾ, ಎಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ, ಫ್ಯಾಲೋಪಿಯನ್ ಟ್ಯೂಬ್ ನಲ್ಲಿ, ಯುಟರಸ್ ಓವಿಡಕ್ಟ್ ನಲ್ಲಿ. ಓಕೆನಾ, ಅದಾದ್ಮೇಲೆ ಇಂಪ್ಲಾಂಟೇಶನ್ ಎಲ್ಲ ಆಗುತ್ತೆ ಯುಟರಸ್ ನಲ್ಲಿ. ವೆರಿ ಸಿಂಪಲ್. ಓಕೆನಾ, ಅರ್ಥ ಆಗ್ತಿದೆಯಲ್ಲ? ಓಕೆ, ಸೊ ದ ರೈಟ್ ಆನ್ಸರ್ ಈಸ್ ಓವಿಡಕ್ಟ್. ಓಕೆ ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡುವ. ಓಕೆ, ದ ಗ್ರೋಯಿಂಗ್ ಫೀಟಸ್ ಡಿರೈವ್ಸ್ ನ್ಯೂಟ್ರಿಷನ್ ಫ್ರಮ್ ಮದರ್ ಥ್ರೂ ವಾಟ್? ಬೆಳೀತಾ ಇರುವಂತಹ ಮಗು ತನಗೆ ಬೇಕಿರುವಂತಹ ನ್ಯೂಟ್ರಿಯೆಂಟ್ಸ್ ನ, ಪೋಷಕಾಂಶಗಳನ್ನ ಯಾವುದರ ಮೂಲಕ ಪಡ್ಕೊಳ್ಳುತ್ತೆ? ತಾಯಿಯಿಂದ. ಯಾವುದರ ಮೂಲಕ? ಎಂಡೋಸ್ಪರ್ಮ್ ಅನ್ನೋದು ಸರಿ ಉತ್ತರ ಆಗುತ್ತಾ? ನಾವು ಸಾಮಾನ್ಯವಾಗಿ ಎಂಡೋಸ್ಪರ್ಮ್ ಅನ್ನ ಕೇವಲ ಅಲ್ಲಿ ಸೀಡ್ ಡೆವಲಪ್ಮೆಂಟ್ ಸಸ್ಯಗಳಲ್ಲಿ ಬಳಸ್ತೇವೆ, ಹೌದಲ್ಲ? ಸೊ ಎಂಡೋಸ್ಪರ್ಮ್ ಇಸ್ ನಾಟ್ ಕರೆಕ್ಟ್ ಆನ್ಸರ್ ಹಿಯರ್. ಪ್ಲಾಸೆಂಟಾ, ಪ್ಲಾಸೆಂಟಾ, ಪ್ಲಾಸೆಂಟಾನ ನಾವು ಲೈಫ್ ಲೈನ್ ಆಫ್ ಬೇಬಿ ಅಂತ ಕೂಡ ಕರಿಬಹುದು. ಈ ಪ್ಲಾಸೆಂಟಾದ ಮೂಲಕನೇ ಮಗು ತನಗೆ ಬೇಕಿರುವಂತ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಗಳನ್ನ ತಾಯಿಯಿಂದ ಪಡ್ಕೊಳ್ಳುತ್ತೆ. ಹಾಗೆ ತನ್ನಿಂದ ಹೊರಹೋಗ್ಬೇಕಾಗಿರುವಂತ ಎಲ್ಲಾ ಎಕ್ಸ್ಕ್ರೀಟರಿ ಮೆಟೀರಿಯಲ್ಸ್ ಗಳನ್ನ ಕೂಡ ಅದು ಪ್ಲಾಸೆಂಟಾದ ಮೂಲಕನೇ ತಾಯಿಗೆ ಕಳಿಸಿ ಅದಾದ ನಂತರ ಎಕ್ಸ್ಕ್ರೀಷನ್ ಮಾಡುತ್ತವೆ. ಓಕೆನಾ, ಸೊ ಇದಿರಲ್ಲ, ಆರ್ ಯು ದೇರ್? ಓಕೆ, ಸೊ ಇಲ್ಲಿ ದ ರೈಟ್ ಆನ್ಸರ್ ಈಸ್ ಪ್ಲಾಸೆಂಟಾ. ಓಕೆನಾ, ಪ್ಲಾಸೆಂಟಾ. ಸೊ ದ ಗ್ರೋಯಿಂಗ್ ಫೀಟಸ್ ಡಿರೈವ್ಸ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ಮದರ್ ಥ್ರೂ ಪ್ಲಾಸೆಂಟಾ. ಪ್ಲಾಸೆಂಟಾ ಅನ್ನುವಂತಹ ಒಂದು ಸ್ಪೆಷಲ್ ಟಿಶ್ಯೂ ಇರುತ್ತೆ. ಓಕೆನಾ, ನೀವು ಆ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಸ್ಟೇಜ್ ನ ನೀವು ಆ ಚಿತ್ರವನ್ನ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಪ್ಲಾಸೆಂಟಾ ಎಲ್ಲಿರುತ್ತೆ ಅಂತ. ಈ ಇಂಪ್ಲಾಂಟೇಶನ್ ಆಗಿತ್ತಲ್ಲ, ಆ ಇಂಪ್ಲಾಂಟೇಶನ್ ಆಗಿರುವ ಜಾಗದಲ್ಲೇ ಈ ಪ್ಲಾಸೆಂಟಾ ಬೆಳೀತಾ ಬೆಳೀತಾ ಬರುತ್ತೆ. ಸೊ ಅದರ ಮೂಲಕ ತಾಯಿಗೆ ಮತ್ತೆ ಮಗುವಿಗೆ ಒಂದು ಕನೆಕ್ಷನ್ ಇರುತ್ತೆ. ಸೊ ಅದ್ರ ಮೂಲಕನೇ ನ್ಯೂಟ್ರಿಯೆಂಟ್ಸ್ ಗಳು, ಎಕ್ಸ್ಕ್ರೀಟರಿ ಮೆಟೀರಿಯಲ್ಸ್ ಗಳು ಅಥವಾ ಎಕ್ಸ್ಚೇಂಜ್ಗಳು, ಪ್ರತಿಯೊಂದು ಎಕ್ಸ್ಚೇಂಜು ತಾಯಿ ಮತ್ತೆ ಮಗುವಿನ ಮಧ್ಯೆ ಆ ಪ್ಲಾಸೆಂಟಾದ ಮೂಲಕನೇ ಆಗುತ್ತೆ. ಓಕೆನಾ, ಸೊ ಫ್ಯಾಲೋಪಿಯನ್ ಟ್ಯೂಬ್ ಅನ್ನೋದು ರೈಟ್ ಆನ್ಸರ್ ಆಗಲ್ಲ. ಸರ್ವಿಕ್ಸ್ ಇಸ್ ಆಲ್ಸೋ ನಾಟ್ ಕರೆಕ್ಟ್ ಆನ್ಸರ್. ಓಕೆ, ಸೊ ದ ರೈಟ್ ಆನ್ಸರ್ ವಿಲ್ ಬಿ ಪ್ಲಾಸೆಂಟಾ. ಸೊ ಪ್ಲಾಸೆಂಟಾದ ಮೂಲಕ ಮಗು ತನಗೆ ಬೇಕಿರುವ ನ್ಯೂಟ್ರಿಯೆಂಟ್ಸ್ ಗಳನ್ನ ತಾಯಿಯಿಂದ ಪಡ್ಕೊಳ್ಳುತ್ತೆ. ಓಕೆನಾ, ಅರ್ಥ ಆಗ್ತಿದ್ಯಲ್ವಾ? ಸೊ ಇದೊಂದು ಚಾನಲ್ ಅಪ್ಪ, ಅಷ್ಟೇ, ಇದು ಚಾನಲ್. ಇದ್ರ ಮೂಲಕ ಆ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಆಗ್ತಾ ಇರುತ್ತೆ ತಾಯಿ ಮತ್ತೆ ಮಗುವಿನ ಮಧ್ಯೆ. ಓಕೆನಾ, ಅರ್ಥ ಆಗ್ತಿದ್ಯಾ? ಓಕೆ, ಮುಂದಿನ ಕ್ವೆಶ್ಚನ್ ಹೋಗೋಣವಾ? ಓಕೆ ಓಕೆ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಡಿಸೀಸ್ ಈಸ್ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್? ಓಕೆನಾ, ಆನ್ಸರ್ ಮಾಡಿ ನೋಡುವ. ಈ ಕೆಳಗಿನವುಗಳಲ್ಲಿ ಯಾವುದು ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಆಗಿದೆ? ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಅ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್? ಯಾವುದು ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇದು? ಈ ಕಾಲ ಅಜರ್ ಅನ್ನೋದು ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಾ? ಡಿ ಡಿ ಡಿನಾ? ಓಕೆ, ಸಿಫಿಲಿಸ್. ವೆರಿ ಗುಡ್. ಓಕೆ, ಸೊ ಕಾಲ ಅಜರ್ ಅನ್ನೋದು ಒಂದು ಪ್ರೋಟೋಜೋವಾ. ನಿಮ್ಗೆ ಅದು ಲೈಷ್ಮೇನಿಯಾದಲ್ಲಿ ಕಾಣಿಸುತ್ತಲ್ಲ, ಲೈಷ್ಮೇನಿಯಾದ ಮೇನ್ ಏನೋ ಒಂದು ಕಾಸ್ ಏನಿತ್ತು ಲೈಷ್ಮೇನಿಯಾದು, ಆ ಕಾಲ ಅಜರ್ ಆಗಿತ್ತು. ಸಾಮಾನ್ಯವಾಗಿ ಇದು ಸೆಕ್ಷುಯಲ್ ಟ್ರಾನ್ಸ್ಮಿಟ್ ಆಗಿರೋದಿಲ್ಲ. ಓಕೆನಾ, ಬಟ್ ದೇರ್ ಆರ್ ಚಾನ್ಸಸ್. ಓಕೆ, ಸಿನ್ಸ್ ಇಟ್ ಇಸ್ ಅ ಪ್ರೋಟೋಜೋವಾನ್. ಓಕೆನಾ, ಓಕೆ, ಬಟ್ ಜಾಂಡಿಸ್, which of the following? Yeah, correct. Jaundice is a sexually transmitted disease? No. Cholera is also not sexually transmitted disease. Cholera is caused due to contaminated water or contaminated food. Syphilis ಇದೆಯಲ್ಲಪ್ಪ, ಈ ಸಿಫಿಲಿಸ್ ಅನ್ನೋದು ಒಂದು sexually transmitted disease ಅದು. ಓಕೆನಾ, sexually transmitted disease. So the right answer is syphilis. Okay, syphilis. ಅರ್ಥ ಆಗ್ತಿದೆಯಲ್ಲ? ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡುವ. ಹಾಗೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್? ಯಾವುದು ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಲ್ಲ? ಯಾವುದಲ್ಲ? ಸಿಫಿಲಿಸ್ ಕರೆಕ್ಟ್ ಆನ್ಸರ್. ನಾವು ಈಗ ತಾನೇ ಓದಿದ್ವಿ. ಸಿಫಿಲಿಸ್ ಇಸ್ ಅ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್. ಓಕೆ, HIV AIDS, again it's a sexually transmitted disease. Gonorrhea, that is also a sexually transmitted disease. But the cancer is not sexually transmitted. ಓಕೆನಾ, ಅದು ಒಂದು ಜೀವಿಯ ದೇಹದಲ್ಲಿ ತಂತಾನೆ ಆಗುವಂತ ಒಂದು ಪ್ರಕ್ರಿಯೆ. ಓಕೆನಾ, ಅದು ದಟ್ ಈಸ್ ನಾಟ್ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್. ಓಕೆನಾ, ಸೊ ಅದು ಒಬ್ಬರಿಂದ ಒಬ್ಬರಿಗೆ
ಪಾಸ್ ಆನ್ ಆಗುವಂತ ಒಂದು ಡಿಸೀಸ್ ಅಲ್ಲ. ಅರ್ಥ ಆಗ್ತಿದೆಯಾ ನಿಮಗೆ? ಸೊ ದ ರಿಮೈನಿಂಗ್ 3 ಸಿಫಿಲಿಸ್, HIV, ಏಡ್ಸ್, ಗೊನೇರಿಯಾ, ಸೊ ಇವು ಮೂರೂ ಕೂಡ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ಗಳೇನೆ, ಬಟ್ ನಾಟ್ ಕ್ಯಾನ್ಸರ್. ಇದಿರಲ್ಲ. ಸೊ ಇಲ್ಲಿ HIV, ಅಗೈನ್ HIV ಏಡ್ಸ್ ಅಂದ್ರೆ ಏನು ಗೊತ್ತಲ್ಲ? HIV ಹ್ಯೂಮನ್ ಇಮ್ಯೂನೋ ಡಿಫಿಷಿಯನ್ಸಿ. ಓಕೆನಾ? ಡಿಫಿಷಿಯನ್ಸಿ ವೈರಸ್. ಓಕೆ, ಸೊ ಇದು ಕೂಡ ನಿಮಗೆ ಫ್ಯೂಚರ್ ಅಲ್ಲಿ ಉಪಯೋಗ ಬರುತ್ತೆ. ಓಕೆನಾ? ಹಾಗೆ ಏಡ್ಸ್ ಅಂದ್ರೆ ನಿಮ್ಮ ಹೈಯರ್ ಕ್ಲಾಸಸ್ ನಲ್ಲಿ ನೀವು ಇದ್ರ ಬಗ್ಗೆ ಇನ್ನಷ್ಟು ವಿಸ್ತಾರವಾಗಿ ನೀವು ಕಲಿತೀರಾ. ಓಕೆನಾ? ಯು ಸ್ಟಡಿ ಮೋರ್ ಅಬೌಟ್ ದೀಸ್ ಡಿಸೀಸಸ್. ಓಕೆ, ಏಡ್ಸ್ ಅಂತ ಹೇಳಿದ್ರೆ ಅಕ್ವೈರ್ಡ್. ಓಕೆನಾ? ಅಕ್ವೈರ್ಡ್ ಇಮ್ಯೂನೋ ಡಿಫಿಷಿಯನ್ಸಿ ಸಿಂಡ್ರೋಮ್. ಓಕೆನಾ? ಸಿಂಡ್ರೋಮ್. ಓಕೆ, ಸೊ ಇದು HIV AIDS ನ ಎಕ್ಸ್ಪಾನ್ಷನ್. ಸೊ ದ ರೈಟ್ ಆನ್ಸರ್ ಹಿಯರ್ ಈಸ್ ಕ್ಯಾನ್ಸರ್. ಕ್ಯಾನ್ಸರ್ ಈಸ್ ನಾಟ್ ಅ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್. ಅರ್ಥ ಆಗ್ತಿದೆಯಲ್ಲ? ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ಎಷ್ಟು ಕ್ವೆಶನ್ ಇದೆ ನೋಡ್ಬೇಡ. ಓಕೆ, ಆಲ್ಮೋಸ್ಟ್ ಮುಗ್ದು ಹೋಯ್ತಲ್ಲ. ಎಷ್ಟಾಯ್ತು ಟೈಮು? ಓಕೆ, ಯಾ, ವಿ ಆರ್ ಆಲ್ಮೋಸ್ಟ್ ಫಿನಿಶಿಂಗ್, ರೈಟ್? ಓಕೆ, ಸೊ ಇನ್ನೊಂದು ಲಾಸ್ಟ್ ಕ್ವೆಶನ್ ಇದೆ. So which of the following method of contraception protects from acquiring sexually transmitted disease? Okay na? So among these, which of the contraceptive methods prevents or protects us from getting sexually transmitted disease? ಯಾವುದು? ಆನ್ಸರ್ ಮಾಡಿ ನೋಡುವ. ಸರ್ಜರಿನ? ಸರ್ಜರಿಯಿಂದ ನಮಗೆ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ಗಳು ಆಗುವ ಚಾನ್ಸಸ್ ಇರಲ್ವಾ? ನೋ, ದರ್ ಆರ್ ಚಾನ್ಸಸ್. ಓಕೆ, ಸೊ ಯೂಸ್ ಆಫ್ ಕಾಂಡೋಮ್ಸ್. ಓಕೆನಾ? ಸೊ ಕಾಂಡೋಮ್ಸ್ ಅನ್ನುವಂಥದ್ದು ಬ್ಯಾರಿಯರ್ ಮೆಥಡ್ ನಲ್ಲಿ ಬಳಸುವಂತ ಒಂದು ಡಿವೈಸಸ್ಗಳು. ಓಕೆನಾ? ಸೊ ದಿ ಯೂಸ್ ಆಫ್ ಕಾಂಡೋಮ್ಸ್ ಪ್ರಿವೆಂಟ್ಸ್ ಆರ್ ಪ್ರೊಟೆಕ್ಟ್ ಅಸ್ ಫ್ರಮ್ ಗೆಟಿಂಗ್ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಅರ್ಥ ಆಗ್ತಿದೆಯಲ್ವಾ? ಸೊ ಕಾಪರ್ ಟಿ ಇಸ್ ಅಗೇನ್ ಅ ಕಾಂಟ್ರಾಸೆಪ್ಟಿವ್ ಮೆಥಡ್. ಓಕೆನಾ? ಇನ್ ವಿಚ್ like structure or a device is inserted inside of the cervix or a uterus of a woman. Okay, and oral pills. Okay, oral pills are different hormonal therapies. Okay, they are used for some other reasons. Okay na? So ಈ ಕೆಳಗಿನವುಗಳಲ್ಲಿ ಸರ್ಜರಿ ಆಗಿರ್ಬೋದು, ಕಾಪರ್ ಟಿ ಆಗಿರ್ಬೋದು, ಓರಲ್ ಪಿ ಆಗಿರ್ಬೋದು, ಇವೆಲ್ಲವುಗಳು ಕೂಡ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಗಳೇನೆ. ಆದ್ರೆ ಅವುಗಳಿಂದ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಗಳಿಂದ ನಮಗೆ ಪ್ರೊಟೆಕ್ಷನ್ ಸಿಗಲ್ಲ. ಬಟ್ ಯೂಸ್ ಆಫ್ ಬ್ಯಾರಿಯರ್ಸ್ ಲೈಕ್ ಕಾಂಡೋಮ್ಸ್ we can be protected, we can get protected or we can be protected from sexually transmitted diseases. Okay na? So ಅರ್ಥ ಆಗ್ತಿದೆಯಲ್ವಾ? ಸೊ ಇಲ್ಲಿ ನಾವು ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್, ಸೊ ಜೊತೆಗೆ ಹೌ ಡು ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್ ಚಾಪ್ಟರ್ ನ ಸಾಕಷ್ಟು ಕ್ವೆಶನ್ಸ್ ಗಳನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಈಗ ಎಷ್ಟು ಜನ ಇದ್ದೀರಾ? ಎಲ್ಲರೂ ಇದ್ದೀರಾ? ಓಕೆ, ವಿಲ್ ಫಿನಿಶ್ ಆಫ್. ಹೌ ಮೆನಿ ಆಫ್ ಯು ಆರ್ ದೇರ್? ಎಷ್ಟು ಜನ ಇದ್ದೀರಾ? ಏನಾದರೂ ಟ್ರೀಟ್ ಕೊಡುವ? ಎಂಟರ್ಟೈನ್ಮೆಂಟ್ ಇಷ್ಟೊತ್ತು ಕೇಳಿದ್ದೀರಾ? ವಾಟ್ ಡು ಯು ವಾಂಟ್? ಅ ಸಾಂಗ್? ಇಬ್ರೇನಾ? ವಿನೀತ್, ಐಶ್ವರ್ಯ, ಅಡಪ, ಓನ್ಲಿ 3 ಅದರ್ಸ್. ಶಿವರಾಜ್, ಆಮೇಲೆ ನಿರ್ಮಲಾ, ದೇರ್ ಆರ್ ನಾಟ್? ಓಕೆ, ಯು ಜಸ್ಟ್ ಸಜೆಸ್ಟ್ ಮಿ ಅ ಸಾಂಗ್. ಎನಿ ಕನ್ನಡ ಸಾಂಗ್ ಯು ಸಜೆಸ್ಟ್. ಯಾವ್ಯಾರು ಒಂದು ಕನ್ನಡ ಸಾಂಗ್ ಹೇಳಿ ನೋಡುವ. I'll try to sing it for you all. Okay na? You have invested your time. ಯಾವ ಸಾಂಗ್ ಇಷ್ಟ ನಿಮಗೆ? ಹಳೆ ಸಾಂಗ್ಸ್ ಇಷ್ಟನಾ? ಹೊಸ ಸಾಂಗ್ಸ್ ಇಷ್ಟನಾ? ಓಹ್, KGF ಸಾಂಗಾ? ಓಕೆ ಓಕೆ ಓಕೆ, ವಿಲ್ ಟ್ರೈ. ಓಕೆ, ವಿಲ್ ಗೆಟ್ ಸಮ್ ಸಜೆಷನ್ಸ್. ಸರ್, ಸಿಂಗ್ ಎನಿ ಸಾಂಗ್. ಓಕೆ, ಎನಿ ಸಾಂಗ್. ಓಕೆ, ನೀವು ಹಳೆ ಸಾಂಗ್ಸ್ ಕೇಳ್ತೀರಾ? ಮೆಲೋಡೀಸ್. 3 ಜನ ಇರೋದು? ಅವರೆಲ್ಲರೂ, ಬಾಕಿಯವರೆಲ್ಲರೂ ಸರ್ ಫ್ರೆಂಡ್ಶಿಪ್ ಸಾಂಗ್ಸ್. ಓಕೆ ಓಕೆ, ಫ್ರೆಂಡ್ಶಿಪ್ ಸಾಂಗ್ಸ್. ಒಂದು ಹಳೆ ಸಾಂಗ್ ಇತ್ತು, ನೀವು ಕೇಳಿದಿರೋ ಇಲ್ವೋ ಗೊತ್ತಿಲ್ಲ. ಜಾಲಿ ಡೇಸ್ ಅಂತ ಒಂದು ಸಾಂಗ್ ಕೇಳಿರ್ಬೋದು. ಕೇಳಿದಿರಾ? ಇಲ್ಲ, ನನಗೆ ಗೊತ್ತಿಲ್ಲ. ಓಕೆ, ಲೆಟ್ಸ್ ಸೇ ಫ್ರೆಂಡ್ಶಿಪ್ ಸಾಂಗ್ ಹಾಡುವ. ಓಕೆ, ರಕ್ತ ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲೂ
ಸಂಧಿಸುವುದು. ಕೇಳಿದಿರಾ ಇದು? ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು, ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು. ಓ ಮೈ ಫ್ರೆಂಡ್, ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ. ಓ ಮೈ ಫ್ರೆಂಡ್, ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ಓ Okay, how was it? I hope you all are happy. ಖುಷಿನಾ? Okay. Next time ಬರುವಾಗ do one thing. You bring your friends also. Okay. Bring as many friends as possible so that it will be, engaging and we can study better. ಸರಿನಾ? So when you are getting a content for a free, free of cost ನಲ್ಲಿ ನಿಮಗೆ ಇಷ್ಟೊಂದು ಕಂಟೆಂಟ್ ಸಿಗ್ತಾ ಇದೆ, you should utilize it ಅಲ್ಲ? ಓಕೆನಾ? ಓಕೆ ಓಕೆ ಮಾ, ಓಕೆಪ್ಪ. ರೈಟ್. ಸೊ ಸಿಗೋಣ ಆಗಿದ್ರೆ ನೆಕ್ಸ್ಟ್ ಸೆಷನ್ನಲ್ಲಿ. ಓಕೆ, ಸೊ ಟೇಕ್ ಕೇರ್. ಮತ್ತೆ ಬರುವಾಗ ನಿಮ್ಮ ಫ್ರೆಂಡ್ಸನ್ನು ನೀವು ಕರ್ಕೊಂಡು ಬನ್ನಿ. ಪ್ಲೀಸ್ ಡೂ ವಾಚ್ ಅವರ್ ವಿಡಿಯೋಸ್. ಓಕೆನಾ? ನಿಮಗೆ ಯಾವ ಕಂಟೆಂಟ್ ನಿಮಗೆ ಇಷ್ಟ ಆಗಬಹುದು, ಯಾವ ಕಂಟೆಂಟ್ ನಿಮಗೆ ಅಥವಾ ಯಾವ ಚಾಪ್ಟರ್ ನಿಮಗೆ ಡಿಫಿಕಲ್ಟ್ ಅನ್ಸುತ್ತೆ, ಯು ಜಸ್ಟ್ ಲೆಟ್ ಅಸ್ ನೋ. ಓಕೆ, ವಿಲ್ ಟ್ರೈ ಟು ಗಿವ್ ಬೆಟರ್ ಸೊಲ್ಯೂಷನ್ಸ್ ಫಾರ್ ದ್ಯಾಟ್. ಓಕೆಪ್ಪ. ಓಕೆ ದೆನ್, ಬಾಯ್ ಬಾಯ್, ಸಿಗುವ.